Welcome to IAS Academy Current Affairs Sessions. Myself, Sridhar. ನಾವಿವತ್ತು ಡಿಲಿಮಿಟೇಷನ್ ಅನ್ನೋ ಟಾಪಿಕ್ ಮೇಲೆ ಮಾತಾಡೋಣ. ಇದು ನಮ್ಮ GS2 ಪೇಪರ್ ಅಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿ ಮತ್ತೆ ಸೋಷಿಯಲ್ ಜಸ್ಟಿಸ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತ ಒಂದು ಮುಖ್ಯವಾದ ಟಾಪಿಕ್ ಆಗಿರುತ್ತದೆ. ನೋಡಿ, ಎರಡ್ ಸಾವಿರದ 2020 ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. ಯಾಕೆ ಈ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಮಗೆ ಬೇಕಾಯಿತು ಅಂತಂದ್ರೆ, ಮುಂದೆ ಹೊಸದಾಗಿ ಮತ್ತೆ ಸಂಸತ್ತಿಗೆ ಕೆಲವರು ಆಯ್ಕೆಯಾಗಿ ಬರೋರಿದ್ದಾರೆ, ಹೊಸ ಮೆಂಬರ್ ಆಫ್ ಪಾರ್ಲಿಮೆಂಟ್. ಹಾಗೆ ಕಳೆದ ತಿಂಗಳು ಅಂದ್ರೆ 2021 ಜೂನ್ ಅಲ್ಲಿ ಪ್ರಧಾನಮಂತ್ರಿಯವರು ಜಮ್ಮು ಕಾಶ್ಮೀರದಿಂದ ಬಂದಿರುವಂತಹ ಎಲ್ಲಾ ರಾಜಕೀಯ ಪಕ್ಷದ ಪ್ರತಿನಿಧಿಗಳನ್ನ ಭೇಟಿಯಾಗಿದ್ದಾರೆ. 2019 ಆಗಸ್ಟ್ ತಿಂಗಳಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾದಂತಹ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ 2019 ಪ್ರಕಾರ ಆ ರಾಜ್ಯಕ್ಕೆ ಹಿಂದೆ ಕೊಡಲಾಗಿದ್ದಂತಹ ವಿಶೇಷ ಸ್ಥಾನಮಾನಗಳು 370 ಆಗಿರ್ಬೋದು, ಆರ್ಟಿಕಲ್ 355A ಆಗಿರ್ಬೋದು ಮತ್ತು ಅದರ ರಾಜಸ್ಥಾನ, ಈ ಎಲ್ಲವನ್ನು ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ ಕೆಳಗಡೆ ಇದನ್ನ ತೆಗೆದುಹಾಕಲಾಯಿತು. ತೆಗೆದುಹಾಕಿದ್ರ ಪರಿಣಾಮ ಏನಾಗಿದೆ ಅಂತಂದ್ರೆ, ಆ ರಾಜ್ಯಕ್ಕೆ ಕೊಟ್ಟಂತ ರಾಜಸ್ಥಾನನೂ ಹೋಯಿತು, ಮತ್ತೆ ಅದರಲ್ಲಿ ಮುಂಚೆ ಇದ್ದಂತಹ ವಿಧಾನಸಭಾ ಸ್ಥಾನಗಳೇನಿದ್ವು ಅಥವಾ ಅದರ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡ್ತು. ಅದರ ಜೊತೆಗೆ ಅಲ್ಲಿ ಆಯ್ಕೆಯಾಗಿದ್ದಂತಹ ಜನಪ್ರತಿನಿಧಿಗಳು, ವಿಧಾನಸಭೆಯಿಂದ ಆಯ್ಕೆಯಾಗಿದ್ದಂತಹ ಜನಪ್ರತಿನಿಧಿಗಳ ಸ್ಥಾನವೂ ಕೂಡ ರದ್ದಾಯಿತು. ಇದಾದ ನಂತರ ಅಲ್ಲಿ ಯಾವುದೇ ರೀತಿಯ ರಾಜಕೀಯ ವಿದ್ಯಮಾನಗಳಲ್ಲಿ ಅಲ್ಲಿ ಆಯ್ಕೆಯಾದಂತಹ ವಿಧಾನಸಭೆಯ ಸದಸ್ಯರ ಪಾತ್ರ ಯಾವುದು ಕೂಡ ಇಲ್ಲ. ಅದನ್ನೆಲ್ಲವನ್ನು ಕೂಡ ಅವರನ್ನ ಗೃಹ ಬಂಧನದಲ್ಲಿ ಇಡಲಾಗಿತ್ತು. ಅದಾದ ನಂತರ ಅದರ ನೇರ ಆಡಳಿತಕ್ಕೆ, ರಾಷ್ಟ್ರಪತಿಯ ಆಡಳಿತಕ್ಕೆ ಅದು ಒಳಪಟ್ಟಿತ್ತು. ಇದಾದ ನಂತರ ಅದೇ ಜಮ್ಮು ಕಾಶ್ಮೀರ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನಲ್ಲಿ ಉಲ್ಲೇಖಿಸಿರುವಂತೆ ಅಲ್ಲಿ ಮುಂದೆ ಚುನಾವಣೆಗಳು ನಡೆಯುತ್ತೆ. ಮತ್ತೆ ಜಮ್ಮು ಕಾಶ್ಮೀರಕ್ಕೆ ವಿಧಾನಸಭೆಯನ್ನು ಕೊಟ್ಟಿರುತ್ತೆ. ಅದು ಯಾವುದ್ರ ಕೆಳಗಡೆ, ಅದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಕೂಡ ಅಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಈ ಮಸೂದೆಯಲ್ಲಿ ಹೇಳಲಾಗಿದೆ. ಅಂತಂದ್ರೆ ನಾವೀಗ ದೆಹಲಿ ಇದೆ ಮತ್ತೆ ಪಾಂಡಿಚೇರಿ, ಈ ಎರಡೂ ಕಡೆಯಲ್ಲೂ ಕೂಡ ಇವೆರಡು ಕೇಂದ್ರಾಡಳಿತ ಪ್ರದೇಶ ಆಗಿದ್ರು ಕೂಡ ಅಲ್ಲಿ ವಿಧಾನಸಭೆಗಳು ಅಸ್ತಿತ್ವದಲ್ಲಿದ್ದಾವೆ, ಚುನಾಯಿತ ಸದಸ್ಯರ ವಿಧಾನಸಭೆ ಅದು. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಕೂಡ ನಾವು ವಿಧಾನಸಭೆ, ಚುನಾಯಿತ ಸದಸ್ಯರ ವಿಧಾನಸಭೆಯನ್ನ ನಾವು ಅಲ್ಲಿ ಮರುಸ್ಥಾಪನೆ ಮಾಡ್ತೀವಿ ಅಂತೇಳಿ ಇದೇ ಜಮ್ಮು ಕಾಶ್ಮೀರ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಈಗ ಅಲ್ಲಿನ ವಾತಾವರಣ ಸ್ವಲ್ಪ ತಿಳಿಗೊಂಡಿರೋ ಪರಿಣಾಮವಾಗಿ ಈಗ ಅಲ್ಲಿ ಚುನಾವಣೆ ನಡೆಸಲು ಭಾರತ ಸರ್ಕಾರ ಮತ್ತೆ ಚುನಾವಣಾ ಆಯೋಗ ಸಿದ್ಧವಾಗಿದ್ದಾವೆ. ಅದಕ್ಕಾಗಿ ಅಲ್ಲಿ ಇದುವರೆಗೂ ಗೃಹ ಬಂಧನದಲ್ಲಿ ಇದ್ದಂತಹ ಜಮ್ಮು ಕಾಶ್ಮೀರದ ಎಲ್ಲಾ ರಾಜಕೀಯ ಪ್ರತಿನಿಧಿಗಳ ನಾಯಕರ ಸಭೆಯನ್ನ ಮೋದಿಯವರು ಕರೆದಿದ್ರು. ಇದು ಯಾವ ಉದ್ದೇಶಕ್ಕೆ ಅಂತಂದ್ರೆ, ಮುಂದೆ ನಡೆಯುವ ಚುನಾವಣೆಯಲ್ಲಿ ಈ ಎಲ್ಲಾ ರಾಜಕೀಯ ಪಕ್ಷಗಳ ನಮಗೆ ಸಪೋರ್ಟ್ ಬೇಕಾಗಿದೆ. ಆದ್ರಿಂದ ಇವರ ಸಹಾಯಕ್ಕಾಗಿ ಅಥವಾ ಸಹಕಾರಕ್ಕಾಗಿ ಈ ಎಲ್ಲ ಪಕ್ಷಗಳ ಸಭೆಯನ್ನ ಮೋದಿಯವರು ಡೆಲ್ಲಿಲಿ ಮಾಡಿದ್ದಾರೆ. ಅದರಲ್ಲಿ ಇದಾದ ನಂತರ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಅವರ ಪ್ರಿಯಾರಿಟಿ ಇಸ್ ಟು ಸ್ಟ್ರೆಂಥನ್ ದಿ ಗ್ರಾಸ್ ರೂಟ್ ಡೆಮೋಕ್ರಸಿ. ನೋಡಿ, ಇನ್ ದ JNK ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಭದ್ರಗೊಳಿಸಲು, ಯಾವ ಗ್ರಾಸ್ ರೂಟ್ಸ್ ತಳಮಟ್ಟದಿಂದಲೂ ಅದನ್ನ ಭದ್ರಗೊಳಿಸಬೇಕು ಅಂತಂದ್ರೆ ಆ ದೇಶದಲ್ಲಿ ಕಾಲಕಾಲಕ್ಕೆ ಚುನಾವಣೆಗಳು ನಡೆಯೋದು ಅತಿ ಅವಶ್ಯಕವಾಗಿದೆ. ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಅಲ್ಲಿಯ ಪರಿಸ್ಥಿತಿಗಳು ಕೂಡ ಅವು ಕೂಡ ತಿಳಿಯಾಗಿರ್ಬೇಕು. ಯಾವುದೇ ರೀತಿಯ ಇನ್ಸರ್ಜೆನ್ಸಿ ಆಗ್ಬೋದು, ಗಲಾಟೆ ಆಗ್ಬೋದು, ಅಥವಾ ಟೆರರಿಸ್ಟ್ ಆಕ್ಟ್ ಆಗ್ಬೋದು, ಅಥವಾ ಪಬ್ಲಿಕ್ ಒಪಿನಿಯನ್ ಅಲ್ಲಿ ಡಿಫ್ರೆನ್ಸ್ ಇರ್ಬೋದು, ಈ ರೀತಿ ಯಾವುದೇ ಪ್ರಕ್ಷುಬ್ಧ ವಾತಾವರಣಗಳು ಇರಬಾರ್ದಲ್ಲಿ. ಅಲ್ಲಿ ಶಾಂತಿಯುತವಾಗಿರ್ಬೇಕು, ಜನನೂ ಸಹಕಾರ ಕೊಡ್ಬೇಕು, ರಾಜಕೀಯ ಪಕ್ಷಗಳು ಕೂಡ ಸಹಕಾರ ಕೊಡ್ಬೇಕು. ಆಗ ಮಾತ್ರ ಚುನಾವಣೆಗಳು
ನಿಷ್ಪಕ್ಷಪಾತವಾಗಿ ನಿರ್ಭೀತವಾಗಿ ಉತ್ತಮ ರೀತಿಯಲ್ಲಿ ಚುನಾವಣೆ ನಡೆಯಲು ಸಾಧ್ಯ. ಆದ್ರಿಂದ ಚುನಾವಣೆಗಳು ಪ್ರಜಾಪ್ರಭುತ್ವದ ಬಹುಮುಖ್ಯವಾದ ಅಂಗ. ಈ ಚುನಾವಣೆಗಳು ನಡೆಯೋ ಸಂದರ್ಭದಲ್ಲಿ ಅಲ್ಲಿನ ಸಹಕಾರ, ಜನತೆಯ ಸಹಕಾರ ನಮಗೆ ಅತಿ ಮುಖ್ಯವಾಗಿರುತ್ತೆ. ಹಾಗೆಯೇ ಚುನಾವಣೆ ನಡೆಯುವಕ್ಕಿಂತ ಮುಂಚೆ ಒಂದು ಪ್ರೊಸೀಜರ್ ಆಗ್ಬೇಕು. ಇಲ್ಲಿ ಡಿಲಿಮಿಟೇಷನ್ ಹ್ಯಾಸ್ ಟು ಹ್ಯಾಪನ್ ಅಟ್ ಕ್ವಿಕ್ ಫೇಸ್ ಅಂತಾನು ಹೇಳಿದ್ದಾರೆ ಅವರು ಟ್ವೀಟ್ ಅಲ್ಲಿ. ಇದರ ಅರ್ಥ ಚುನಾವಣೆ ನಡೆಯುವ ಮುನ್ನ ನಡೆಯುವಂತ ಪ್ರಕ್ರಿಯೆ ಏನಿದೆ ಡಿಲಿಮಿಟೇಷನ್ ಏನಂತೀವಿ ನಾವು ಕನ್ನಡದಲ್ಲಿ, ಚುನಾವಣಾ ಗಡಿ ನಿರ್ಧಾರಣ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಚುನಾವಣೆಗೆ ಹೋಗ್ತಿರುವಂತ ಕ್ಷೇತ್ರಗಳ ಒಂದು ಬೌಂಡ್ರಿ ನಮಗೆ ಡಿಸೈಡ್ ಆಗುತ್ತೆ. ಅಂದ್ರೆ ಗಡಿ ನಿರ್ಣಯ ಹಾಗೂ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ ಇಲ್ಲಿ. ಇದು ಚುನಾವಣೆ ನಡೆಯೋಕ್ಕಿಂತ ಮುಂಚೆ ಆಗುವಂತ ಪ್ರಕ್ರಿಯೆ. ಇದು ತ್ವರಿತಗತಿಯಲ್ಲಿ ಕ್ವಿಕ್ ಫೇಸ್ ಅಲ್ಲಿ ಆಗ್ಬೇಕು ಅಂತ ಹೇಳಿ ಅವರು ಒಂದು ಟ್ವೀಟ್ ಮಾಡಿ ಕೇಳಿದ್ದಾರೆ. as can happen and J&K gets an elected government. It gives strength to J&K's development trajectory. ಅಂದ್ರೆ ಡಿಲಿಮಿಟೇಷನ್ ಆಗ್ಬೇಕು, ಅದಾದ ನಂತರ ಚುನಾವಣೆ ಆಗ್ಬೇಕು, ಚುನಾವಣೆ ಆದ ನಂತರ ಅದು ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಪೂರಕವಾಗಿ ಇರುತ್ತೆ ಅಂತ ಈ ಟ್ವೀಟಿನ ಸಾರಾಂಶ ಹೇಳ್ತಾ ಇದೆ. ಈ ಟ್ವೀಟ್ ಇಂದ ನಮಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಡಿಲಿಮಿಟೇಷನ್ ಆಗ್ಬೇಕು, ಅದಾದ ನಂತರ ಚುನಾಯಿತ ಸರ್ಕಾರಗಳು ಅಲ್ಲಿ ಮರುಸ್ಥಾಪನೆ ಆಗ್ಬೇಕು, ಅದರಿಂದ ನಮಗೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸಗಳಾಗುತ್ತೆ ಅಂತ. ಈ ಹೊಸದಾಗಿ ಪಾರ್ಲಿಮೆಂಟ್ ಶಿಲಾನ್ಯಾಸ ಮಾಡಿರೋದು ಹಾಗೂ ಈ ಜಮ್ಮು ಕಾಶ್ಮೀರದ ಎಲ್ಲ ಪ್ರಜಾಪ್ರತಿನಿಧಿಗಳ ಜೊತೆ ಒಂದು ಭೇಟಿಯಾಗಿರೋದು ನಮಗೆ ಎರಡು ಸೂಚನೆಗಳನ್ನ ಕೊಡುತ್ತೆ, ಅಥವಾ ಎರಡು ಅಂಶಗಳನ್ನ ನಾವು ಇದರಿಂದ ತಿಳಿಬಹುದು. ಒಂದು, ಯಾಕೆ ಈಗ ಚುನಾವಣಾ ಈಗ ಆಲ್ರೆಡಿ ಇರುವಂತ ಪಾರ್ಲಿಮೆಂಟ್ ಇದೆಯಲ್ಲ, ಮತ್ತೆ ಹೊಸದು ಇದನ್ನ ಯಾಕೆ ಮತ್ತೆ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಸುಮಾರು ಇದನ್ನ 2,000 ಕೋಟಿ ಪ್ರಾಜೆಕ್ಟ್ ಅಂತಾನು ಹೇಳಲಾಗ್ತಾ ಇದೆ. ಮತ್ತೆ ಇಲ್ಲಿ ಹೊಸದಾಗಿ ಚುನಾವಣೆಗಳು ಆಗ್ತಾ ಇದೆ, ಅಂದ್ರೆ ಡಿಲಿಮಿಟೇಷನ್ ಕೂಡ ಆಗ್ತಾ ಇದೆ. ಈ ಹೊಸದಾಗಿ ಪಾರ್ಲಿಮೆಂಟ್ ಯಾಕೆ ಇಷ್ಟು ದೊಡ್ಡದಾಗಿ ಕಟ್ಟೋ ಅವಶ್ಯಕತೆ ಏನಿದೆ ನಮಗೆ? ಯಾಕೆ ಅಂತಂದ್ರೆ ನಾವು ಮುಂದೆ 2026ಕ್ಕೆ ಹೊಸ ಜನಪ್ರತಿನಿಧಿಗಳ ಹೆಚ್ಚಾಗಿ ಬರುವಂತಹ ಅವಕಾಶ ಇದೆ. ಸುಮಾರು ಅದನ್ನ 800 ಈಗಿರುವಂತಹ ಲೋಕಸಭೆಯ ಕೆಪಾಸಿಟಿ ಏನಿದೆ 543ರಿಂದ ನಾವು ಮುಂದೆ 888 ಸೀಟ್ಗಳು ಅಥವಾ ಸದಸ್ಯರ ಸಂಖ್ಯೆ ಹೊಸ ಪಾರ್ಲಿಮೆಂಟ್ಗೆ ಬರುವಂತ ಸಾಧ್ಯತೆ ಇದೆ. ಈಗ ಅವರೆಲ್ಲರೂ ಕುತ್ಕೊಳ್ಳೋಕೆ ಆಗುವಷ್ಟು ಜಾಗ ಈಗ ಪ್ರಸ್ತುತ ಇರುವಂತಹ ಲೋಕಸಭೆಯಲ್ಲಿ ಜಾಗ ಇಲ್ಲ, ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಇಲ್ಲ. ಆದ್ರಿಂದ ನಾವು ಹೊಸ ಬಿಲ್ಡಿಂಗಿಗೆ ಕನ್ಸ್ಟ್ರಕ್ಷನ್ ಮಾಡೋ ಇದಕ್ಕೆ ಕಾರ್ಯಕ್ಕೆ ಕೈ ಹಾಕಿದೀವಿ. ಸೊ ಹಾಗಾದ್ರೆ ಹೊಸ ಮೆಂಬರ್ಗಳು ಬರ್ತಾರೆ. ಹಾಗಾದ್ರೆ ಈ ಬರೋ ಮೆಂಬರ್ಗಳು ಯಾವ ರಾಜ್ಯದಿಂದ ಎಷ್ಟು ಜನ ಬರ್ತಾರೆ, ಯಾವ ರಾಜ್ಯದಿಂದ ಎಷ್ಟು ಸಂಖ್ಯೆಯ ಪ್ರತಿನಿಧಿಗಳು ಬರ್ತಾರೆ, ಎಷ್ಟು ಜನ ಅದರಲ್ಲಿ SC ಇರ್ತಾರೆ, ಎಷ್ಟು ಜನ ST ಬರ್ತಾರೆ, ಅದರಲ್ಲಿ ಎಷ್ಟು ಜನ ನಾವು OBC ಗಳಿಗೆ ಮಾನ್ಯತೆ ಕೊಡ್ತೀವಿ, ಯಾವ ರಾಜ್ಯಗಳಿಗೆ ಸ್ಟೇಟ್ ವೈಸ್ ನಾವು ಎಷ್ಟು ಸೀಟ್ಗಳನ್ನ ಹಂಚ್ತೀವಿ, ಇದು ಎಲ್ಲವೂ ಈಗ ಪ್ರಶ್ನೆ ಆಗುತ್ತೆ. ಇದೆಲ್ಲಾ ಪ್ರಶ್ನೆಗಳಿಗೆ ಇದನ್ನೆಲ್ಲದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನೋದನ್ನ ಒಂದು ರಚನೆ ಮಾಡುತ್ತೆ. ಅದ್ರ ಉಸ್ತುವಾರಿಯಲ್ಲಿ ಎಷ್ಟು ಜನ ಬರಬೇಕು, ಯಾವ ಸ್ಟೇಟ್ ಇಂದ ಬರಬೇಕು, ಯಾವ ಎಲೆಕ್ಷನ್, ಯಾವ ಚುನಾವಣಾ ಗಡಿಗಳನ್ನ ಕ್ಷೇತ್ರವಾರು ವಿಂಗಡಣೆ ಮಾಡ್ಬೇಕು ಅನ್ನೋದನ್ನ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ರಚನೆ ಮಾಡುತ್ತೆ. ಈಗ ಪ್ರಸ್ತುತ ಮಾತಾಡ್ತಿರೋ ರೀತಿಯಲ್ಲಿ ಈ ಡಿಲಿಮಿಟೇಷನ್ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಈಗ ಅತಿ ಹೆಚ್ಚು ಸುದ್ದಿ ಆಗ್ತಿರುವಂತಹ ವಸ್ತು ಇದು. ಇದರಲ್ಲಿ ಏನಿದು ಡಿಲಿಮಿಟೇಷನ್ ಅನ್ನೋದು? ಹಾಗಾದ್ರೆ ಈ ಡಿಲಿಮಿಟೇಷನ್ ಅಂತಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ದ ಲಿಮಿಟ್ಸ್. ಇಲ್ಲಿ ಏನ್ ಮಾಡ್ತೀವಿ? ಫಿಕ್ಸಿಂಗ್ ಲಿಮಿಟ್ಸ್ ಆರ್ ದಿ ಬೌಂಡ್ರೀಸ್ ಆಫ್ ದ ಯಾವ್ದು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಹೇಳ್ತಾ ಇದೀವಿ. ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಇನ್ ದ ಕಂಟ್ರಿ. ಯಾಕಾಗಿ? ಟು ರೆಪ್ರೆಸೆಂಟ್ ಚೇಂಜ್ ಇನ್ ಪಾಪ್ಯುಲೇಷನ್. ನೋಡಿ, ಡಿಲಿಮಿಟೇಷನ್ ಅನ್ನೋದೊಂದು ಗಡಿ ನಿರ್ಧಾರ ಮಾಡುತ್ತೆ. ಯಾವ್ದ್ರ ಗಡಿ? ಈಗ ನಾವು ಉದಾಹರಣೆಗೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಒಂದು ದೊಡ್ಡದನ್ನ ಒಂದು ಜಿಲ್ಲೆ, ಇದನ್ನ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಇನ್ನೊಂದು ಅದರ ಕೆಳಗಡೆ ಇರುವಂತದ್ದನ್ನ ಇದನ್ನ ತಾಲೂಕ್ ಅಂತ ಕರಿತೀವಿ. ಹಾಗೆ ಇದು ನೆಕ್ಸ್ಟ್ ಇದನ್ನ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ನಾವು ಆಡಳಿತದ ಸುಧಾರಣೆಗೋಸ್ಕರ, ಅದರ ಆಡಳಿತದ ಅನುಕೂಲಕ್ಕೋಸ್ಕರ ನಾವು ಈ ರೀತಿಯಾಗಿ ನಾವು ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಚುನಾವಣಾ ವಿಷಯಗಳಿಗೆ ಬಂದಾಗ
ನಾವು ಚುನಾವಣಾ ವಿಷಯಗಳಿಗೆ ಬಂದಾಗ ಇಲ್ಲಿ ಒಂದು ಉದಾಹರಣೆಗೆ ಯಾವ್ದಿದು ಚಿತ್ರದುರ್ಗ ಇರ್ಬೋದು, ಅದರ ನಂತರ ಇದ್ರ ಪಕ್ಕದಲ್ಲಿರುವಂತಹ ಯಾವುದು ತುಮಕೂರು. ಈ ಚಿತ್ರದುರ್ಗ ಅಥವಾ ಇಲ್ಲಿರೋ ತುಮಕೂರು ಜಿಲ್ಲೆ, ಈ ಜಿಲ್ಲೆಗಳ ಇದೊಂದು ಆಡಳಿತಾತ್ಮಕವಾಗಿರುವಂತಹ ಜಿಲ್ಲೆಗಳ ಮೇಲೆ ನಾವಿಲ್ಲಿ ಚುನಾವಣೆಗಳು ನಿರ್ಧಾರ ಆಗಲ್ಲ, ಚುನಾವಣಾ ಗಡಿಗಳ ನಿರ್ಧಾರ ಆಗಲ್ಲ. ಅದರ ಬದಲಾಗಿ ಚುನಾವಣಾ ಆಯೋಗವೇ ಒಂದು ಡಿಲಿಮಿಟೇಷನ್ ಅನ್ನೋದನ್ನ ಸೆಟ್ ಮಾಡಿರುತ್ತೆ. ಅಂದ್ರೆ ಇಲ್ಲಿರುವಂತಹ ಯಾವುದು ಇವೆರಡೂ ಜಿಲ್ಲೆಗಳಲ್ಲಿ ಈ ಎರಡೂ ಜಿಲ್ಲೆಗಳಲ್ಲಿ ಸಾಮಾನ್ಯ ಆಗಿರತಕ್ಕಂತ ಎರಡು ಕಡೆ ಜಾಗಗಳನ್ನು ತಗೊಂಡು ಅದಕ್ಕೆ ಹೊಸದಾಗಿ ಇದು ಗಡಿ ರಚನೆ ಮಾಡಬಹುದು. ಇದು ಚುನಾವಣೆಗೋಸ್ಕರ ಮಾತ್ರ, ಇದು ಎಲೆಕ್ಷನ್ ಪರ್ಪಸ್ಗೆ ಮಾತ್ರ ಇದು ಬಳಕೆ ಆಗುವಂತದ್ದು. ಇದಾದ ನಂತರ ಇದಕ್ಕೆ ಯಾವುದೇ ರೀತಿ ಆಡಳಿತಾತ್ಮಕವಾಗಿ ಮಾನ್ಯತೆ ಇರಲ್ಲ. ಇದು ಚುನಾವಣಾ ಆಯೋಗಕ್ಕೋಸ್ಕರ ಚುನಾವಣೆಗೋಸ್ಕರನೇ ಮಾಡುವಂತಹ ಪ್ರಕ್ರಿಯೆ. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಡಿಲಿಮಿಟೇಷನ್ ಅನ್ನೋದನ್ನ ಇವರು ಹಾಗಾಗಿ ಡಿಲಿಮಿಟೇಷನ್ ಅನ್ನೋದು ಫಿಕ್ಸಿಂಗ್ ದ ಲಿಮಿಟ್ಸ್. ಯಾವ್ದು ಫಿಕ್ಸಿಂಗ್ ದ ಬೌಂಡರೀಸ್ ಆಫ್ ದ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ. ಕಾನ್ಸ್ಟಿಟ್ಯೂಯೆನ್ಸಿ ಮತಕ್ಷೇತ್ರಗಳ ಗಡಿಗಳನ್ನ ನಿರ್ಧರಿಸುತ್ತದೆ. ಈ ಭಾಗದ ಜನ ಯಾರಿಗೆ ಓಟ್ ಹಾಕ್ಬೇಕು, ಈ ಕಡೆ ಭಾಗದ ಜನ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದನ್ನ ಗಡಿಗಳ ಮೂಲಕ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಡಿಲಿಮಿಟೇಷನ್ ಅನ್ನೋ ಪ್ರೊಸೀಜರ್ ಇದನ್ನ ನಿರ್ಧರಿಸುತ್ತೆ. ಇದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಇದು ರೆಪ್ರೆಸೆಂಟ್ ಯಾಕಾಗಿ ಮಾಡುತ್ತೆ, ಟು ರೆಪ್ರೆಸೆಂಟ್ ಚೇಂಜ್ ಇನ್ ಪಾಪ್ಯುಲೇಷನ್. ನೋಡಿ, ಒಂದು ಕ್ಷೇತ್ರದಲ್ಲಿ ಇಲ್ಲಿ ಸುಮಾರು ಒಂದು 5,000 ಜನ ಇರ್ಬೋದು, ಈ ಕಡೆ ಕ್ಷೇತ್ರದಿಂದ ಸುಮಾರು 10,000 ಜನ ಇರ್ಬೋದು, ಇಲ್ಲಿ ಒಂದು 100 ಜನ ಇರ್ಬೋದು. ಇದು ಯಾವ್ದೋ ಗುಡ್ಡಗಾಡು ಪ್ರದೇಶ ಅನ್ಕೊಳ್ಳಿ. ಇದರಲ್ಲಿ ಈ ಕಡೆ ಬೇರೆ ಇಲ್ಲಿಂದ ಒಂದು ಕ್ಷೇತ್ರ ಕೊಟ್ರೆ ಈ ಕಡೆ ಭಾಗಕ್ಕೆ ಕೊಡಕ್ಕಾಗಲ್ಲ, ಈ ಕಡೆ ಭಾಗಕ್ಕೂ ಇದನ್ನ ಕೊಡಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ಸೇರಿಸಿ ಈ ಕಡೆ ಭಾಗದ ಜನ, ಇಲ್ಲಿಯವರು ಮತ್ತೆ ಇಲ್ಲಿಯವರು ಎಲ್ಲರೂ ಸೇರಿ ಈ ಒಂದು ಸ್ಥಾನಕ್ಕೆ ಅಭ್ಯರ್ಥಿ ಆಯ್ಕೆಗೆ ಚುನಾವಣೆಗೆ ಭಾಗವಹಿಸ್ತಾರೆ. ಹಾಗಾಗಿ ಇದು ಟು ರೆಪ್ರೆಸೆಂಟ್ ದ ಚೇಂಜ್ ಇನ್ ಪಾಪ್ಯುಲೇಷನ್. ಆಯಾ ಜನಸಂಖ್ಯೆಗೆ ಬದಲಾವಣೆಯ ಅನುಗುಣಕ್ಕೆ ತಕ್ಕಂತೆ ಅಲ್ಲಿ ನಾವು ಸೀಟ್ಗಳನ್ನ ಹಂಚಿ ಅಲ್ಲಿಂದ ಚುನಾವಣೆಗಳನ್ನ ನಡೆಸ್ತೀವಿ. ಇದಕ್ಕೆ ಸಂವಿಧಾನದಲ್ಲಿ ಯಾವ್ದಾದ್ರು ಮಾನ್ಯತೆ ಇದೆಯಾ? ಹೌದು ಇದೆ. ಯಾವ್ದ್ರಲ್ಲಿ? ನಮ್ಮ ಸಂವಿಧಾನದ ಆರ್ಟಿಕಲ್ 82 82ನೇ ವಿಧಿ ಹೇಳುವ ಪ್ರಕಾರ ಸಂಸತ್ತು, the parliament enacts delimitation act under the Indian constitution after every census and the delimitation commission is constituent to carry out this exercise. ಯಾರು ಮಾಡ್ತಾರೆ ಇದನ್ನ? ಸಂವಿಧಾನದ ಪ್ರಕಾರವಾಗಿ ಈ ಡಿಲಿಮಿಟೇಷನ್ ಕಮಿಷನ್ ಈ ಚುನಾವಣೆಯಲ್ಲಿ ಚುನಾವಣಾ ಗಡಿ ನಿರ್ಣಯ ಪ್ರಕ್ರಿಯೆಗಳನ್ನ ಪೂರ್ಣವಾಗಿ ಜವಾಬ್ದಾರಿಯ ಯಾರು ನಿಭಾಯಿಸ್ತಾರೆ ಅಂತಂದ್ರೆ ಡಿಲಿಮಿಟೇಷನ್ ಆಕ್ಟ್ ಇದರ ಕೆಳಗಡೆ, ಈ ಕಾನೂನಿನ ಕೆಳಗಡೆ ಪ್ರತಿ ಸೆನ್ಸಸ್, ಪ್ರತಿ ಜನಗಣತಿಯ ವರದಿಯ ಆಧಾರದ ಮೇಲೆ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನೋದನ್ನ ರಚನೆ ಮಾಡಬೇಕು. ಯಾರು ರಚನಾಕಾರರು, ಯಾರಿಗಿದೆ ಇದ್ರ ಅಧಿಕಾರ ರಚನೆ ಮಾಡುವಂಥದ್ದು? ಪಾರ್ಲಿಮೆಂಟ್ಗೆ ಈ ಅಧಿಕಾರ ಇದೆ. ಈ ಪಾರ್ಲಿಮೆಂಟು ಆರ್ಟಿಕಲ್ 82ರ ವಿಧಿ ಅನುಸಾರವಾಗಿ ಪ್ರತಿ ಜನಗಣತಿ ವರದಿಯ ಆಧಾರದ ಮೇಲೆ ಡಿಲಿಮಿಟೇಷನ್ ಕಮಿಷನ್ ಅನ್ನೋದನ್ನ ಫಾರ್ಮ್ ಮಾಡುತ್ತೆ. ಹಾಗೆ ನಾವು ರಾಜ್ಯದ ವಿಷಯಗಳಿಗೆ ಬಂದ್ರೆ ಆರ್ಟಿಕಲ್ 170ರ ಪ್ರಕಾರ ಸ್ಟೇಟ್ ಗಳಿಗೂ ಕೂಡ ಇಟ್ ಕ್ಲಾಸಿಫೈಡ್ ಇಂಟು ದಿ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಆಫ್ಟರ್ ಎವರಿ. ಇದೇ ತರ ರಾಜ್ಯಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಏನಿದು ಇದರ ಮೂಲ ಉದ್ದೇಶಗಳೇನು? ಈ ಡಿಲಿಮಿಟೇಷನ್ ಮಾಡುವಂತ ಮೂಲ ಉದ್ದೇಶ, ಒಂದು ಚುನಾವಣೆ ನಡೀಬೇಕು, ಗೊತ್ತಿದೆ ನಮಗೆ. ಚುನಾವಣೆಗಳು ಯಾವುದೇ ಪ್ರಜಾಪ್ರಭುತ್ವ ದೇಶದ ಒಂದು ಅಸ್ಮಿತೆಯ ಸಂಕೇತ. ಅದು ಆರ್ಟಿಕಲ್ ನಮಗೆ 326 ಪ್ರಕಾರ ಅದರಲ್ಲಿ ಎಲ್ಲರಿಗೂ ವೋಟ್ ಮಾಡುವಂತ ಅವಕಾಶವನ್ನ ಸಂವಿಧಾನ ನಮಗೆ ಕೊಟ್ಟಿದೆ. ಒಬ್ಬ ಪೂರ್ತಿ ಸಿಟಿಸನ್ಶಿಪ್ ಅಂತಂದ್ರೆ ಪರಿಪೂರ್ಣ ಅವನು ಆ ದೇಶದ ನಾಗರಿಕ ಆಗಿರ್ಬೇಕು, ಆ ದೇಶದ ಪ್ರಜೆ ಆಗಿರ್ಬೇಕು ಅಂತಂದ್ರೆ ಅವನಿಗೆ ಯಾವುದೇ 2 ರೀತಿಯ ಹಕ್ಕುಗಳು ಕಡ್ಡಾಯವಾಗಿ ದೊರೆತಿರ್ಬೇಕು. ಯಾವ್ದು? ರೈಟ್ ಟು ರೆಪ್ರೆಸೆಂಟೇಷನ್, ಒಂದು ರೈಟ್ ಟು ರೆಪ್ರೆಸೆಂಟೇಷನ್ ಇರಬೇಕು. ಮತ್ತೆ ರೈಟ್ ಟು ಹೋಲ್ಡ್ ದ ಆಫೀಸ್, ಅವನಿಗೆ ರೈಟ್ ಟು ರೆಪ್ರೆಸೆಂಟೇಷನ್ ಇರಬೇಕು. ಅದು ಪೊಲಿಟಿಕಲ್ ಅಲ್ಲಿ ಆಗಿರ್ಬೋದು ಅಥವಾ ಎಲೆಕ್ಷನ್ ಅಲ್ಲಿ ವೋಟ್ ಮಾಡೋಕ್ಕಾದ್ರೂ ಆಗಿರ್ಬೋದು. ಮತ್ತೆ ರೈಟ್ ಟು ಹೋಲ್ಡ್ ದ ಆಫೀಸ್, ಅವನು ಯಾವುದೇ ಸರ್ಕಾರದ ಈ ಅಡಿಯಲ್ಲಿ ಇರುವಂತ ಭಾರತ ಸರ್ಕಾರದ ಅಡಿಯಲ್ಲಿ ನಿರ್ಮಾಣ ಆಗಿರುವಂತ ಯಾವುದೇ
ಕಚೇರಿಯಲ್ಲಿ ಕೂಡ, ಆಫೀಸ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಇವನ್ ಪ್ರೆಸಿಡೆಂಟ್ ಆಲ್ಸೋ, ಅಲ್ಲಿಂದ ಹಿಡಿದು ಯಾವುದೇ ಸರ್ಕಾರಿ ಉದ್ಯೋಗಗಳು ಕೂಡ ಅವನು ಅದರಲ್ಲಿ ಭಾಗವಹಿಸಬಹುದು. ಮತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪರಿಪೂರ್ಣನಾಗಿ ಭಾಗಿಯಾದಾಗ ಮಾತ್ರ ಆತನು ಈ ದೇಶದ ಸಂಪೂರ್ಣ ನಾಗರಿಕನಾಗಿ ಅವನನ್ನ ಗುರುತಿಸಬಹುದು. ಇವೆ ಎರಡು ಮುಖ್ಯವಾದ ಹಕ್ಕುಗಳು. ಇದನ್ನ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಇದನ್ನ ಒತ್ತಿ ಹೇಳಿದ್ದಾರೆ. ಹಾಗೆ ಈ ಆಬ್ಜೆಕ್ಟಿವ್ ಡಿಲಿಮಿಟೇಷನ್ ಪ್ರೊಸೆಸ್ ಗಳಲ್ಲಿ ನಾವು ಏನ ನೋಡ್ತೀವಿ, ಯಾಕಾಗಿ ಇದರ ಆಬ್ಜೆಕ್ಟಿವ್ಸ್ ಉದ್ದೇಶಗಳು ಏನು, ಇದು ಮಾಡುವ ಗಡಿ ನಿರ್ಧಾರ ಮಾಡುವಂತಹ ಮೂಲ ಉದ್ದೇಶ ಏನು ಅಂತಂದ್ರೆ ಟು ಹ್ಯಾವ್ ಈಕ್ವಲ್ ರೆಪ್ರೆಸೆಂಟೇಷನ್ ಫಾರ್ ದ ಈಕ್ವಲ್ ಸೆಗ್ಮೆಂಟ್ಸ್ ಆಫ್ ಎ ಪಾಪ್ಯುಲೇಷನ್. ನೋಡಿ, ಈಗ ಉದಾಹರಣೆಗೆ ಈಗ ನಾರ್ತ್ ಈಸ್ಟ್ ಗಳಲ್ಲಿ ನೋಡೋಣ. ಈಗ ಇಲ್ಲಿ ಅರುಣಾಚಲ್ ಪ್ರದೇಶ್ ಇದೆ, ನಾಗಾಲ್ಯಾಂಡ್ ಇದೆ, ಮಣಿಪುರ್ ಇದೆ, ಮಿಜೋರಾಂ ಇದೆ, ತ್ರಿಪುರಾ ಇದೆ. ಇಲ್ಲಿರುವಂತಹ ಮೋಸ್ಟ್ ಆಫ್ ಆಲ್ ಯಾರಿರ್ತಾರೆ, ಇಲ್ಲಿ ಎಸ್ ಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇಲ್ಲಿ ನೀವು ಚುನಾವಣಾ ಆಯೋಗ ಡಿಲಿಮಿಟೇಷನ್ ಮಾಡುವ ಸಂದರ್ಭದಲ್ಲಿ ನೀವು ರಿಸರ್ವೇಶನ್ ಅನ್ನ ಕೊಡೋ ಟೈಮಲ್ಲಿ ಎಸ್ ಟಿ ಕೊಡದೇನೆ ನೀವು ಎಸ್ ಸಿ ಕೊಡ್ತೀರಾ. ಇಲ್ಲಿ ಎಸ್ ಸಿ ಯಾರು ಇರಲ್ಲ ಅಲ್ಲಿ. ಅವಾಗ ಅವರು ಚುನಾವಣೆಯಿಂದ ಹೊರಗುಳಿಬೇಕಾಗುತ್ತೆ ಎಲ್ಲಾ ಪ್ರಕ್ರಿಯೆಗಳಿಂದ. ಇವರು ವೋಟ್ ಮಾತ್ರ ಹಾಕ್ಬೋದು, ಆದ್ರೆ ಇವರು ಚುನಾವಣೆಗೆ ನಿಲ್ಲಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಲ್ಲಿ ಈಗ ಸಂವಿಧಾನ ಕೊಟ್ಟಿರುವಂತ ಈ ಅಂಶದಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಇಲ್ಲಿ ನೀವು ಚುನಾವಣಾ ಆಯೋಗದಿಂದ ಅಲ್ಲಿ ಸೀಟ್ ನ ಅವ್ರಿಗೆ ಕೊಟ್ರೆ ಅಲ್ಲಿ ಕಾಂಪೀಟ್ ಮಾಡಕ್ಕೆ ಅಲ್ಲಿ ಯಾರು ಇರದೇ ಇರೋ ಕಾರಣದಿಂದ ಅಲ್ಲಿ ಯಾರು ಬರಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ ಇಲ್ಲಿ. ಹಾಗಾಗಿ ಈಕ್ವಲ್ ರೆಪ್ರೆಸೆಂಟೇಷನ್ ಫಾರ್ ಈಕ್ವಲ್ ಸೆಗ್ಮೆಂಟ್. ಅದೇ ಜಾತಿಯವರು ಇದ್ರೆ ಅಥವಾ ಅದೇ ಸಮುದಾಯದವರು ಅಲ್ಲಿದ್ರೆ ಅವ್ರನ್ನ ಆ ಸೀಟಿಗೆ ನಾವು ಆಯ್ಕೆ ಮಾಡೋಕೆ ಅನುಕೂಲ ಆಗುತ್ತೆ, ಅದೇ ರಿಸರ್ವೇಶನ್ ಕೊಡೋದ್ರ ಮೂಲಕ. ಇದು ನಾರ್ತ್ ಈಸ್ಟ್ ಗಳಲ್ಲಿ ಬೇರೆ ಕಂಡೀಷನ್. ಈಗ ನಾವು ಕರ್ನಾಟಕದ ಉದಾಹರಣೆಗೆ ಬಂದ್ರೆ, ನಾವು ಈಗ ಬೆಂಗಳೂರು ನಗರನೇ ತಗೊಳ್ಳೋಣ. ಇಲ್ಲಿ ಎಲ್ಲಾ ಜನ ಸಮುದಾಯದ ಮತದಾರರಿದ್ದಾರೆ, ಎಲ್ಲ ಜನಾಂಗ ವರ್ಗಕ್ಕೂ ಸೇರಿದವರು ಇದ್ದಾರೆ, ಎಲ್ಲರಿಗೂ ಒಂದೇ ಓಟ್ ಇರುತ್ತೆ. ಅವರು ಎಲ್ಲರೂ ಸೇರಿ ಒಬ್ಬನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಆಯ್ಕೆ ಮಾಡುವಂತ ಇಡೀ ಬೆಂಗಳೂರು ನಗರನ ನಾವು MLA ಗಳಾಗಿ ಇದೊಂದು ಸೀಟ್ಗಳು ಅಥವಾ ಇದೊಂದು ಕ್ಷೇತ್ರಗಳನ್ನ ನಾವು ಡಿವೈಡ್ ಮಾಡ್ಬೋದು. ಇಲ್ಲಿ ಯಾವ ಜನಸಂಖ್ಯೆ ಜಾಸ್ತಿ ಇರುತ್ತೋ ಆ ಜನಸಂಖ್ಯೆ ಆಧಾರದ ಮೇಲೆ, ಇಲ್ಲಿ ಯಾವ್ದಿರುತ್ತೆ ಅಲ್ಲಿ ಆಧಾರದ ಮೇಲೆ, ಇಲ್ಲಿ ಯಾವ್ದು ಜನಸಂಖ್ಯೆ ಇರುತ್ತೆ ಆ ಆಧಾರದ ಮೇಲೆ, ಹೀಗೆ ಆಯಾ ಜನಸಂಖ್ಯೆಯ ಆಧಾರದ ಮೇಲೆ ಅಥವಾ ಜನಗಣತಿ ವರದಿಯ ಆಧಾರದ ಮೇಲೆ ಅಲ್ಲಿರುವಂತಹ ದೊಡ್ಡ ಸಮುದಾಯ ಯಾವ್ದಿರುತ್ತೆ ಅದನ್ನ ನಾವು ಅವರ ವಾಯ್ಸು ಅಥವಾ ಅವರ ಪ್ರಾತಿನಿಧ್ಯವನ್ನು ನಾವು ಲೋಕಸಭೆ ಅಥವಾ ರಾಜ್ಯದ ವಿಧಾನಸಭೆಗಳಲ್ಲಿ ಬೇಕಾಗಿರುವುದರಿಂದ ನಾವು ಈ ರೀತಿ ಕ್ಷೇತ್ರಗಳ ವಿಂಗಡಣೆ ಮಾಡಿ ಆಯಾ ಜನ ಸಮುದಾಯಕ್ಕೆ ಅನುಗುಣವಾಗಿ ನಾವು ಎಲ್ಲರ ಈಕ್ವಲ್ ಸೆಗ್ಮೆಂಟ್ ಬೇಕು, ನಮಗೆ ಸಮಾನವಾದ ಪ್ರಾತಿನಿಧ್ಯವನ್ನು ಅವಕಾಶ ಮಾಡಿಕೊಡೋದಕ್ಕೋಸ್ಕರ ಡಿಲಿಮಿಟೇಷನ್ ನಡೆಯುತ್ತೆ. ಹಾಗೆ ಫೇರ್ ಡಿವಿಷನ್ ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾ ಅಂತ ಇದೆ. ಫೇರ್ ಡಿವಿಷನ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಅಂತಂದ್ರೆ ಏನು? ಈಗ ವೆಸ್ಟರ್ನ್ ಘಾಟ್ಸ್ ಇದೆ, ಈ ಕಡೆ ಇದು ಕೋಸ್ಟಲ್. ಈ ವೆಸ್ಟರ್ನ್ ಘಾಟ್ಸ್ ಸೈಡ್ ಅಲ್ಲಿ ಇಲ್ಲಿ ಕೊಡಗು ಬರುತ್ತೆ, ಇದಾದ ನಂತರ ಇಲ್ಲಿ ಮೈಸೂರು ಬರ್ಬೋದು. ಈ ಎರಡು ಕ್ಷೇತ್ರಗಳು ಅಥವಾ ಇಲ್ಲಿ ಮತ್ತೆ ಚಿಕ್ಕಮಂಗ್ಳೂರು ಬರುತ್ತೆ. ಇಲ್ಲಿ ಯಾವ MP ಸೀಟ್ ಅನ್ನ ಇವಾಗ ನಮ್ಮ ಕೇಂದ್ರ ಸಚಿವೆ ಆಗಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಈ ಲೋಕಸಭೆಯಿಂದ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಅಲ್ಲಿ ಕೊಡಗು ಮತ್ತೆ ಚಿಕ್ಕಮಂಗ್ಳೂರು ಒಂದೇ ಆಗುತ್ತೆ ಲೋಕಸಭಾ ಎಲೆಕ್ಷನ್ ಬಂದ್ರೆ. ಅಂದ್ರೆ ಈ ಕೊಡಗು ಈ ಕಡೆ ಇರೋ ಭಾಗಕ್ಕೆ ಜನಗಳಿಗೆ ಅವರು ಗುಡ್ಡಗಾಡು ಜನ ಆಗಿರೋದ್ರಿಂದ ಅಥವಾ ಇಲ್ಲಿ ಟ್ರೈಬಲ್ ಏರಿಯಾ ಇರ್ಬೋದು, ಅಲ್ಲಿರೋ ಜನಗಳಿಗೆ ಮತ್ತೆ ಈ ಕಡೆ ಪ್ಲೇನ್ ಲ್ಯಾಂಡ್ ಅಲ್ಲಿ ಇರುವಂತ ಜನಗಳಿಗೆ ವ್ಯತ್ಯಾಸ ಇರುತ್ತೆ. ಇವ್ರಿಗೆ ಸಿಗುವಂತ ಅವಕಾಶಗಳು ಎಜುಕೇಶನ್ ಆಗಿರ್ಬೋದು ಅಥವಾ ಮತ್ತೆ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಮತ್ತೆ ಈ ಕಡೆ ಸಿಗುವಂತ ಇವು ಎರಡು ಪ್ರದೇಶಗಳಿಗೂ ಇಲ್ಲಿ ವ್ಯತ್ಯಾಸಗಳಿರುತ್ತೆ. ಆದ್ರಿಂದ ಎರಡೂ ಪ್ರದೇಶಗಳ ಜನರು ಇಲ್ಲಿಂದ ಸಪರೇಟ್ ಆಗಿ ಒಬ್ಬನ ಆಯ್ಕೆ ಮಾಡಿದ್ರೆ ಅಥವಾ ಇಲ್ಲಿಂದ ಸಪರೇಟ್ ಆಗಿ ಒಬ್ಬ ಆಯ್ಕೆ ಮಾಡಿದ್ರೆ ಇವರಿಗೆ ಸಿಕ್ಕಿರುವಂತ ಫೆಸಿಲಿಟೀಸ್ ಆಧಾರದ ಮೇಲೆ ಇವನ್ನ ಆಯ್ಕೆ ಮಾಡ್ತಾರೆ, ಇವರಿಗೆ ಸಿಕ್ಕಿರುವಂತ ಫೆಸಿಲಿಟೀಸ್ ಮೇಲೆ ಇವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಇವರೇ ಮತ್ತು ಇವರು ಸಪರೇಟ್ ಆಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಫೇರ್ ಡಿವಿಷನ್ ಅಲ್ಲಿ ನ್ಯಾಯಸಮ್ಮತಯುತವಾಗಿ ಜಿಯೋಗ್ರಫಿಕಲ್ ಏರಿಯಾನ ಡಿವೈಡ್ ಮಾಡಿದೀವಿ. ಹಾಗಾಗಿ ಈ ಎರಡೂ ಕ್ಷೇತ್ರಗಳನ್ನ ಸೇರಿಸಿ ಒಂದು ಲೋಕಸಭೆ ಸೀಟನ್ನ ನಾವು ಕ್ರಿಯೇಟ್ ಮಾಡಿದೀವಿ. ಹಾಗಾಗಿ ಇಲ್ಲಿ ಎಲ್ಲಾ ಭೌಗೋಳಿಕ ಅಂಶಗಳು ಸಮಾನತೆಯ ತರುವ ಉದ್ದೇಶದಿಂದಾಗಿ ಈ ಅಂಶವನ್ನು ನಾವು ಇಲ್ಲಿ ಸೇರಿಸಿದೀವಿ. ಸೊ ದಟ್ ನೋ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಅನ್ಡ್ಯೂ ಅಡ್ವಾಂಟೇಜ್ ಓವರ್ ದಿ ಒನ್ ಅದರ್. ಇಲ್ಲಿ ಯಾವುದೋ ಮೊದಲು ಈ ಪ್ರದೇಶಗಳಲ್ಲಿ ಒಂದು ರಾಜಕೀಯ ಪಕ್ಷ ಒಂದು ಪ್ರಬಲಿತವಾಗಿರ್ಬೋದು. ಈ ಕಡೆ ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು BJP ಆಗಿರ್ಬೋದು. ಈ ಕೊಡಗು ಈ ಕಡೆ ವಿಭಾಗದಲ್ಲಿ ಒಂದು ಕಾಂಗ್ರೆಸ್
ಅತ್ಯಂತ ಪ್ರಬಲವಾಗಿರ್ಬೋದು. ಇಲ್ಲಿ ನೀವು ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಕೂಡ ಕಾಂಗ್ರೆಸ್ ಇಂದನೇ ಗೆಲ್ಲಿಸ್ತಾರೆ ಜನ. ಇಲ್ಲಿ ಯಾವುದೇ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಕೂಡ ಇಲ್ಲಿ ಬಿಜೆಪಿಯಿಂದನೇ ಗೆಲ್ತಾರೆ. ಸೊ ಇಲ್ಲಿ ಆಗ JDS ಅದೊಂದು ರಾಜ್ಯ ಪಕ್ಷ, ಈ JDS ಗೆ ಇಲ್ಲಿ ಅವಕಾಶನೇ ಇಲ್ಲ. ಇಲ್ಲಿ ಅವಾಗ ಅವರು ಇಲ್ಲೂ ನಿಲ್ಲಕ್ಕಾಗಲ್ಲ, ಮತ್ತೆ ಇಲ್ಲೂ ನಿಲ್ಲಕ್ಕಾಗಲ್ಲ. ಆದ್ರೆ ನಿಜವಾದ ಜನ ಪರ ಕಾಳಜಿ ಉಳ್ಳಂತಹ ಯಾವ್ದಾದ್ರು ಒಂದು ಪಕ್ಷ ಇಲ್ಲಿ ನಿಜವಾಗ್ಲೂ ಸಮಾಜಮುಖಿಯಾಗಿ ಇರುವಂತಹ ಪಕ್ಷಗಳು ಇಲ್ಲಿ ನಿಜವಾಗ್ಲೂ ಕಾಂಪೀಟ್ ಮಾಡಕ್ಕೆ ಆಗಲ್ಲ. ಅವ್ರು ಆಲ್ರೆಡಿ ಜನ ಬಿಜೆಪಿಗೆ ಒಲವು ತೋರಿಸ್ತಿರ್ತಾರೆ, ಈ ಕಡೆ ಕಾಂಗ್ರೆಸ್ಗೆ ಒಲವು ತೋರಿಸ್ತಿರ್ತಾರೆ. ಆದ್ರಿಂದ ಈ ಬ್ಯಾರಿಯರ್ ನ ತೆಗೆಯೋಕ್ಕೋಸ್ಕರ, ಈ ಅಸಮತೋಲನವನ್ನು ನಿವಾರಿಸೋದಕ್ಕೋಸ್ಕರ ನಾವು ಜಿಯೋಗ್ರಫಿಕಲ್ ಏರಿಯಾನ ತಗೊಂಡು ಯಾವುದೇ ಒಂದು ಪಾರ್ಟಿಗೆ ಇಲ್ಲಿ ಪೂರ್ತಿಯಾಗಿ ಅವಕಾಶ ಸಿಗದೆ ಇರೋ ತರ ಸಮಾನವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಭಾಗವಹಿಸಬೇಕು. ಆದ ಕಾರಣ ನಾವು ಫೇರ್ ಡಿವಿಷನ್ ಆಫ್ ಜಿಯೋಗ್ರಫಿಕಲ್ ಏರಿಯಾನ ಅನುಸರಿಸ್ತೀವಿ. ಹಾಗೆ ನೆಕ್ಸ್ಟ್ ಟು ಅಡೇರ್ ದ ಒನ್ ಪ್ರಿನ್ಸಿಪಲ್ ಯಾವ್ದು, ಒನ್ ವೋಟ್ ಒನ್ ವ್ಯಾಲ್ಯೂ ಅಂತಿದೆ. ಸಂವಿಧಾನನೇ ಕೊಟ್ಟಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಒಂದು ಓಟನ್ನ ಅದು ಕೊಟ್ಟಿದೆ. ಆ ವ್ಯಕ್ತಿ ಯಾವುದೇ ವ್ಯಕ್ತಿ ಇಲ್ಲಿ ತನ್ನ ಓಟಿನಿಂದ ಅವನು ಹೊರಗುಳಿಬಾರ್ದು. ನಮ್ಮ ಭಾರತದ ಚುನಾವಣೆ ನಡೆಯುವಂತ ಮುಖ್ಯ ಪ್ರಿನ್ಸಿಪಲ್, ಅದರ ಮುಖ್ಯ ತತ್ವನೇ ಒನ್ ವೋಟ್ ಒನ್ ವ್ಯಾಲ್ಯೂ ಎಲ್ಲರಿಗೂ ಇದೆ. ಇದನ್ನು ಕೂಡ ಇಲ್ಲಿ ಈ ಡಿಲಿಮಿಟೇಷನ್ ಕಮಿಷನ್ ಜಾರಿ ಮಾಡುತ್ತೆ. ಮತ್ತೆ ರೀಡ್ರಾಯಿಂಗ್ ಆಫ್ ದಿ ಬೌಂಡ್ರೀಸ್ ಇಸ್ ಬೇಸ್ಡ್ ಆನ್ ದ ರೀಸೆಂಟ್ ಸೆನ್ಸಸ್. ನಾವು ಯಾವುದೇ ಚುನಾವಣಾ ಗಡಿಗಳನ್ನ ನಿರ್ಧಾರ ಮಾಡುವಂತದ್ದು ಯಾವುದೇ ಆಧಾರದ ಮೇಲೆ ತೀರಾ ಇತ್ತೀಚೆಗೆ ಅಂದ್ರೆ ಇಂದಿನ ಜನಗಣತಿ ಏನ್ ನಡೆದಿರುತ್ತಲ್ಲ ಅದರ ವರದಿಯ ಆಧಾರದ ಮೇಲೆ ನಾವು ಆ ಬೌಂಡ್ರಿಗಳನ್ನ, ಕಾನ್ಸ್ಟಿಟ್ಯೂಯೆನ್ಸಿ ಬೌಂಡ್ರಿಗಳನ್ನ ನಾವು ರೀಡ್ರಾ ಮಾಡ್ತೀವಿ. ಈ ಎಲ್ಲಾ ಪ್ರಕ್ರಿಯೆಗಳನ್ನ ನಡೆಸುವಂತಹ ಒಂದು ಏನು ಆಯೋಗ ಇದೆಯಲ್ಲ, ಇದನ್ನ ನಾವು ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ. ಚುನಾವಣಾ ಗಡಿ ನಿರ್ಧರಣಾ ಆಯೋಗ ಇದೊಂದು. ಹಾಗಾದ್ರೆ ಇವಾಗ ಡಿಲಿಮಿಟೇಷನ್ ಕಮಿಷನ್ ಅನ್ನೋದನ್ನ ನಾವು ಹಿಂದೆ ನೋಡಿರೋ ತರ ನಮ್ಗೆ ಸಂಸತ್ತು ಸಂವಿಧಾನದ ವಿಧಿಯ ಪ್ರಕಾರ ಅದು ಜಾರಿಗೊಳಿಸುತ್ತೆ. ಡಿಲಿಮಿಟೇಷನ್ ಆಕ್ಟ್ ಅದರ ಕೆಳಗಡೆ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ಕೂಡ ಅದು ರಚನೆ ಮಾಡಕ್ಕೆ ಶಕ್ತಿಯುತವಾಗಿದೆ. ಹಾಗಾದ್ರೆ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದನ್ನ ಅಪಾಯಿಂಟ್ ಮಾಡುವಂತ ಅಪಾಯಿಂಟಿಂಗ್ ಅಥಾರಿಟಿ ಯಾರು? ಅಪಾಯಿಂಟೆಡ್ ಬೈ ದಿ ಕಂಟ್ರೀಸ್ ಪ್ರೆಸಿಡೆಂಟ್. It works in tandem. Tandem is just joint venture or coordination with the Election Commission of India. ECI ಜೊತೆಯಲ್ಲಿ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಸಹಭಾಗಿತ್ವದಲ್ಲಿ ಈ ಗಡಿ ನಿರ್ಧಾರಣಾ ಪ್ರಕ್ರಿಯೆಯನ್ನ ಇದು ಉಸ್ತುವಾರಿ ವಹಿಸಿ ಇದನ್ನ ಮುಗಿಸ್ಕೊಡುತ್ತೆ. ಇದನ್ನ ಅಪಾಯಿಂಟ್ ಮಾಡೋ ಅಥಾರಿಟಿ ಯಾರು ಅಂತಂದ್ರೆ ಪ್ರೆಸಿಡೆಂಟ್. ಈ ರಾಷ್ಟ್ರದ ರಾಷ್ಟ್ರಪತಿಗಳು ಈ ಚುನಾವಣಾ ಆಯೋಗವನ್ನ ನೇಮಕ ಮಾಡ್ತಾರೆ. ಯಾರೆಲ್ಲ ಇರ್ತಾರೆ ಈ ಆಯೋಗದಲ್ಲಿ? ಹಾಗಾದ್ರೆ ಇದರಲ್ಲಿ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಇವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಅದಾದ ನಂತರ ಚೀಫ್ ಎಲೆಕ್ಷನ್ ಕಮಿಷನರ್ CEC, ಇವಾಗ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಅವರು ಕೂಡ ಈ ಆಯೋಗದಲ್ಲಿ ಇರ್ತಾರೆ. ಅದನ್ನ ಇವಾಗ ಸುಶೀಲ್ ಚಂದ್ರ ಅವರು ಈ ಸ್ಥಾನವನ್ನ ತುಂಬಿದ್ದಾರೆ. ಅದಾದ ನಂತರ ಮೂರನೇ ವ್ಯಕ್ತಿಯಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಯಾವ ರಾಜ್ಯಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ ಪ್ರಕ್ರಿಯೆ ನಡೀತಾ ಇದೆಯಲ್ಲ ಆ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಈ ಆಯೋಗದಲ್ಲಿ ಸದಸ್ಯರಾಗಿರ್ತಾರೆ. ಈ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಯಾರಿದ್ದಾರೆ ಇವಾಗ ಅಂತಂದ್ರೆ, ಈಗ ಈ ಸಮಿತಿಗೆ ರಂಜನ್ ಪ್ರಕಾಶ್ ದೇಸಾಯಿ ಅನ್ನೋ ರಿಟೈರ್ಡ್ ಜಸ್ಟಿಸ್ ಇದ್ದಾರೆ. ಮತ್ತೆ ಇದಾದ ನಂತರ ಎಕ್ಸ್ಟ್ರಾ ಆಗಿ ರೆಸ್ಪೆಕ್ಟಿವ್ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ MPs ಮತ್ತೆ ಪಬ್ಲಿಕ್ ಒಪಿನಿಯನ್. ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗಿರೋದ್ರಿಂದ ಇಲ್ಲ ಎಲ್ಲರ ಅಭಿಪ್ರಾಯಗಳಿಗೆ ಅವರ ಅನಿಸಿಕೆಗಳಿಗೆ ಮನ್ನಣೆ ಇರೋದ್ರಿಂದ ಈ ಪಾಯಿಂಟ್ ಅನ್ನು ನಾವು ಗಮನಿಸಬೇಕಾಗಿದೆ. ಇವು ಏಕಾಏಕಿ ಈ 3 ಜನದ ಆಯೋಗನೇ ಕೂಡ ಯಾವುದೇ ಒಂದು ರಾಜ್ಯದ ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಲ್ಲಿರುವಂತಹ ಮತದಾರರು ಭಾಗಿಯಾಗುವುದು ಅಥವಾ ಗಡಿ ಅವರನ್ನ ಭಾಗ ಆಗಿ ಅದರ ನಿರ್ಧಾರ ಪ್ರಕ್ರಿಯೆಗಳನ್ನ ಏಕಾಏಕಿ ಈ 3 ಜನನೇ ತೆಗೆದುಕೊಳ್ಳಲು ಅವಕಾಶ ಇಲ್ಲ. ಹಾಗಾಗಿ ಆಯಾ ರಾಜ್ಯದ MP ಗಳಿರ್ಬೋದು ಅಥವಾ ಅಲ್ಲಿರೋ ಜನಾಭಿಪ್ರಾಯಗಳನ್ನು ಕೂಡ ಇವರು ಕನ್ಸಿಡರ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಈ ಡಿಲಿಮಿಟೇಷನ್ ಕಮಿಷನ್ ಕಾಂಪೋಸಿಷನ್ ನೋಡಿದ್ವಿ. ಇದು ಏನೆಲ್ಲ ಮಾಡುತ್ತೆ, ಇವಾಗ ಇದಕ್ಕೆ ಎಷ್ಟೆಲ್ಲ ಪವರ್ ಇದೆ ಅನ್ನೋದನ್ನ ನಾವು ನೋಡೋಣ. ಇದರಲ್ಲಿ ಈ ಚುನಾವಣಾ ಗಡಿ ನಿರ್ಧಾರಣಾ ಪ್ರಕ್ರಿಯೆಯ ಆಯೋಗಕ್ಕೆ ನಂಬರ್ ಆಫ್ ಸೀಟ್ಸ್
ಎಷ್ಟು ಸಂಖ್ಯೆ ಯಾವ ರಾಜ್ಯಕ್ಕೆ ಕೊಡಬೇಕು, ಯಾವ ಪ್ರದೇಶಗಳಿಗೆ ಕೊಡಬೇಕು ಅನ್ನೋದನ್ನ ಇದು ನಿರ್ಧಾರ ಮಾಡುತ್ತೆ. ಸೊ ಇಟ್ ವಿಲ್ ಡಿಸೈಡ್ ದ ನಂಬರ್ಸ್ ಆಫ್ ದ ಸೀಟ್ಸ್. ನೆಕ್ಸ್ಟ್ ಬೌಂಡ್ರೀಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸೀಸ್, ಗಡಿ, ಯಾವ ಕ್ಷೇತ್ರಗಳು ಯಾವ ಗಡಿಗಳನ್ನಾಗಿ ಗುರುತಿಸ್ಬೇಕು, ಎಷ್ಟು ಕ್ಷೇತ್ರಗಳು ಯಾವ ಮರ್ಜ್ ಮಾಡಬೇಕು, ಯಾವ್ದನ್ನ ತೆಗಿಬೇಕು ಅನ್ನೋದನ್ನ ಈ ಕಮಿಷನ್ ಗುರುತಿಸುತ್ತೆ. ಮೊದಲನೇದು ನಂಬರ್ ನೋಡಿದ್ವಿ, ಎರಡನೇದು ಗಡಿಗಳನ್ನ ನೋಡಿದ್ವಿ. ಹಾಗೆ ರಿಸರ್ವೇಶನ್, SC/ST ಸಮುದಾಯಗಳಿಗೆ, ಹಿಂದುಳಿದಿರುವಂತಹ ಸಮುದಾಯಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಸೀಟ್ಗಳನ್ನ ನಾವು ಹಂಚಿಕೆ ಮಾಡಬೇಕು, ಯಾವ ಕ್ಷೇತ್ರಕ್ಕೆ SC ಕೊಡ್ಬೇಕು, ಯಾವ ಕ್ಷೇತ್ರಕ್ಕೆ ST ಕೊಡ್ಬೇಕು, ಆ ಚುನಾವಣಾ ಗಡಿಗಳನ್ನ ನಿರ್ಧರಿಸುತ್ತದೆ. ಈ 3 ಅಂಶಗಳನ್ನ ಡಿಲಿಮಿಟೇಷನ್ ಕಮಿಷನ್ ನಿರ್ಧಾರ ಮಾಡುತ್ತೆ. ಇಷ್ಟೆಲ್ಲ ಆದ ನಂತರ, ಇದು ಗುರುತಿಸಿದ ನಂತರ ಮತ್ತೆ ಇದು ಇವನ್ ಕಲೆಕ್ಟ್ ಪಬ್ಲಿಕ್ ಒಪಿನಿಯನ್ಸ್, ಅಲ್ಲಿರೋ ಜನಾಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸುತ್ತದೆ. ಈ ಜನಾಭಿಪ್ರಾಯ ಸಂಗ್ರಹದಲ್ಲಿ ಅಥವಾ ಈ ಗಡಿ ನಿರ್ಧಾರಣಾ ಪ್ರಕ್ರಿಯೆಯಲ್ಲಿ ಅಥವಾ ಸೀಟು ಹಂಚಿಕೆಗಳ ವಿಚಾರದಲ್ಲಿ ಅಥವಾ ಸಮುದಾಯಕ್ಕೆ ಕೊಡುವಂತ ಮೀಸಲಾತಿ ಯಾವುದೇ ರೀತಿಯ ವಿಷಯದಲ್ಲಿ ಗೊಂದಲ ಉಂಟಾದ್ರೆ, ಡಿಫರಿಂಗ್ ಒಪಿನಿಯನ್ಸ್, ದ ಮೆಂಬರ್ಸ್ ಆಫ್ ದಿ ಕಮಿಷನ್ಸ್ having any differing opinions, what they will do, then the decisions of the majority will be taken into consideration. ಏನಿದು, ಈ 3 ಜನ ಆಯೋಗದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೆ ಅಲ್ಲಿ ಯಾರು ಇಬ್ರು ಹೇಳುವಂತಹ ಅಭಿಪ್ರಾಯಗಳಿಗೆ ಇದು ಬದ್ಧ ಆಗ್ಬೇಕಾಗುತ್ತೆ. ಮೆಜಾರಿಟಿ ಯಾರ್ದು ಬಹುಸಂಖ್ಯೆಯಲ್ಲಿ ಅಭಿಪ್ರಾಯ ಇರುತ್ತೋ ಅದರ ಇಟ್ ವಿಲ್ ಪ್ರಿವೈಲ್ಸ್. ಇದು ಎಲ್ಲ ಆದ ನಂತರ ಪ್ರಕ್ರಿಯೆ, ದಿ ಕಾಪೀಸ್ ಆಫ್ ದ ಆರ್ಡರ್ಸ್ ಆರ್ ಲೇಡ್ ಬಿಫೋರ್ ದಿ ಲೋಕಸಭಾ. ಈ ಆಯೋಗ ರಚನೆ ಮಾಡಿರೋ ಉದ್ದೇಶ ಎಲ್ಲದು ಬೌಂಡ್ರೀಸು ಮತ್ತೆ ಸೀಟು ಮತ್ತೆ ರಿಸರ್ವೇಶನ್ ಯಾರಿಗೆಲ್ಲ ಕೊಡಬೇಕು ಅನ್ನೋ ಒಂದು ಸಂಪೂರ್ಣವಾಗಿ ಒಂದು ದಾಖಲಾತಿಯ ರೂಪದಲ್ಲಿ ಇವರು ಲೋಕಸಭೆಯ ಮುಂದೆ ಇಡ್ತಾರೆ. ಅಂಡ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಈಗ ರಾಜ್ಯದಾಗಿತ್ತು ಅಂತಂದ್ರೆ ಆ ರಾಜ್ಯದಲ್ಲಿ ಇಡ್ತಾರೆ. ಅಸೆಂಬ್ಲಿ ಸೀಟ್ಗಳನ್ನ ಡಿಲಿಮಿಟೇಷನ್ ಆಗಿತ್ತು ಅಂತಂದ್ರು ಅಲ್ಲಿ ಸಬ್ಮಿಟ್ ಆಗುತ್ತೆ. ಇದು ಅಲ್ಲಿರುವಂತಹ ಪ್ರಜಾಪ್ರತಿನಿಧಿಗಳು ಏನ್ ರೆಪ್ರೆಸೆಂಟೇಟಿವ್ಸ್ ಇರುತ್ತಾರೆ ಅವರು ಡಿಸ್ಕಷನ್ ಮಾಡ್ಬೋದು, ಇದ್ರ ಮೇಲೆ ಅವರು ಚರ್ಚೆ ನಡೆಸಬಹುದು ಇದ್ರ ಮೇಲೆ. ಆದ್ರೆ ಬಟ್ ನೋ ಚೇಂಜ್ ಇಸ್ ಪರ್ಮಿಟೆಡ್, ಅಲ್ಲಿ ಅವರು ಯಾವುದೇ ರೀತಿಯ ಬದಲಾವಣೆಗೆ ಅವರಿಗೆ ಅವಕಾಶ ಇಲ್ಲ. ಇಲ್ಲಿ ಕೇವಲ ಇದ್ರ ಮೇಲೆ ಚರ್ಚೆಗಳನ್ನ ಮಾಡಬಹುದು. ಅದಾದ ನಂತರ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಫೈನಲ್ ಆಗಿ ಕೊನೆಯದಾಗಿ ದ ಫೈನಲ್ ಆರ್ಡರ್ ಈಸ್ ಪಬ್ಲಿಷ್ಡ್ ಇನ್ ದ ಗೆಜೆಟ್ಸ್. ಗೆಜೆಟ್ ಅಂತಂದ್ರೆ ಇದು ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ರಾಜ್ಯ ಸರ್ಕಾರಗಳ ಅಧಿಕೃತ ಹೇಳಿಕೆಗಳು, ಅದು ಅಧಿಕೃತ ಪತ್ರ. ಇದಕ್ಕೆ ಸ್ಟೇಟ್ ಅಲ್ಲಿ ಆಗಿದ್ರೆ ಇದಕ್ಕೆ ಗವರ್ನರ್ದು ಸಿಗ್ನೇಚರ್ ಇರುತ್ತೆ, ಸೆಂಟ್ರಲ್ ಅಲ್ಲಿ ಇದಕ್ಕೆ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಿರುತ್ತೆ. ಈ ಗೆಜೆಟ್ ಗಳ ಮೂಲಕ ಪಬ್ಲಿಷ್ ಮಾಡ್ತಾರೆ. ಯಾವಾಗ ಅದು ಪ್ರೆಸಿಡೆಂಟ್ ಹೇಳಿರುವಂತಹ ದಿನಾಂಕಕ್ಕೆ ಇದು ಜಾರಿಯಾಗುತ್ತೆ. ಅಲ್ಲಿಗೆ ಈ ಮಾಡಿರುವಂತಹ ಉದ್ದೇಶ ಸಂಪೂರ್ಣವಾಗಿ ಇಲ್ಲಿಗೆ ಅಂತ್ಯ ಆಗುತ್ತೆ. ಇದ್ರ ವಿರುದ್ಧ ಯಾರಿಗಾರು ಜನಾಭಿಪ್ರಾಯಕ್ಕೆ ಅಥವಾ ಜನರಿಗೆ ಇದರಿಂದ ಅಸಮಾಧಾನ ಉಂಟಾಗಿದ್ರೆ ಅವರು ಇದರ ವಿರುದ್ಧ ಕೋರ್ಟಿಗೆ ಹೋಗ್ಬೋದಾ? ದ ಡಿಲಿಮಿಟೇಷನ್ ಕಮಿಷನ್ ಈಸ್ ಪವರ್ಫುಲ್ ಅಂಡ್ ಇಂಡಿಪೆಂಡೆಂಟ್ ಬಾಡಿ. ಇದು ತುಂಬಾ ಶಕ್ತಿಶಾಲಿಯುತವಾಗಿದೆ ಮತ್ತೆ ಇದು ಸ್ವತಂತ್ರವಾದಂತಹ ಅಂಗ ಇದು. ಆದ್ದರಿಂದ whose orders cannot be challenged. ನೋಡಿ, cannot be challenged in any court of the law. ನಾವು ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಕೂಡ ಇವರ ಏನು ತೀರ್ಮಾನಗಳಿರುತ್ತದೆ, ಈ ಡಿಲಿಮಿಟೇಷನ್ ಕಮಿಷನ್ ನ ತೀರ್ಮಾನಗಳನ್ನ ನಾವು ಪ್ರಶ್ನೆ ಮಾಡುವ ಹಾಗೆ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗೆಯೇ ಲೋಕಸಭೆಯಲ್ಲಿ ಮತ್ತೆ ರಾಜ್ಯದ ವಿಧಾನಸಭೆಗಳಲ್ಲಿ ಈ ವಿಷಯದ ಮೇಲೆ ನಾವು ಚರ್ಚೆ ಮಾಡಬಹುದೇ ಹೊರತು ಇದನ್ನ ಯಾವುದೇ ರೀತಿ ಬದಲಾವಣೆ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಇದನ್ನ ಪವರ್ಫುಲ್ ಮತ್ತೆ ಇಂಡಿಪೆಂಡೆಂಟ್ ಬಾಡಿ ಅಂತ ಕರೆದಿದ್ದೇವೆ. ನೋಡಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಒಟ್ಟು ಡಿಲಿಮಿಟೇಷನ್ ಪ್ರೊಸೆಸ್ ಇದನ್ನ ಮಾಡೋದಕ್ಕೋಸ್ಕರ ಇದುವರೆಗೂ ನಾವು 4 ಆಯೋಗಗಳನ್ನ ರಚನೆ ಮಾಡಿದೀವಿ. ಹಿಂದೆ ನೋಡಿರೋ ತರ ಈ ಡಿಲಿಮಿಟೇಷನ್ ಕಮಿಷನ್ ರಚನೆ ಮಾಡುವಂತ ಅಧಿಕಾರ ಇರುವುದು ಭಾರತದ ರಾಷ್ಟ್ರಪತಿಗಳಿಗೆ ಇದೆ. ನೋಡಿ, ನಾವು ಮೊದಲನೇ ಡಿಲಿಮಿಟೇಷನ್ ಕಮಿಷನ್ ಯಾವಾಗ ಆಯ್ತು? 1950-51ರಲ್ಲಿ ಆಯ್ತು. ಯಾಕೆ ನೆಕ್ಸ್ಟ್ ನಾವು 1952ರಲ್ಲಿ ನಾವು ಚುನಾವಣೆಗೆ ಹೋಗ್ಬೇಕಾಗಿತ್ತು. ಅದರಿಂದ ಮೊದಲನೇ ಏನು ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದಿದೆಯಲ್ಲ, ಇದನ್ನ ಪ್ರೆಸಿಡೆಂಟ್ ರಾಷ್ಟ್ರಪತಿ ಆಗಿದ್ದಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ
ನೇತೃತ್ವದಲ್ಲಿ ವಿತ್ ದ ಹೆಲ್ಪ್ ಆಫ್ ದಿ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದ ಸಹಾಯದಲ್ಲಿ ನಾವು ಮೊದಲನೇ ಬಾರಿಗೆ ಡಿಲಿಮಿಟೇಷನ್ ಕಮಿಷನ್ ಅನ್ನ ರಚನೆ ಮಾಡಿ ಅದರ ವರದಿಗಳೇನಿದೆ ತೀರ್ಪುಗಳನ್ನ ನಾವು ಜಾರಿಗೊಳಿಸಿದ್ದೇವೆ. ಅದನ್ನ 1952ರಲ್ಲಿ ನಾವು ಜಾರಿಗೊಳಿಸಿದ್ದೇವೆ. ಒಟ್ಟು ಇಲ್ಲಿವರೆಗೂ 4 ನಾವು ಡಿಲಿಮಿಟೇಷನ್ ಕಮಿಷನ್ ಗಳನ್ನ ನೋಡಿದ್ದೇವೆ. ಎಲ್ಲವೂ ಕೂಡ ಆಯಾ ವರ್ಷದ ಹಿಂದಿನ ನೋಡಿ 52ನೇದಲ್ಲಾಗಿರುವಂತದ್ದು 52ರ ಸೆನ್ಸಸ್ ನ ನಾವು ಬಳಕೆ ಮಾಡ್ಕೊಂಡಿದ್ದೀವಿ. 63ರಲ್ಲಿ ಆಗಿರೋದಕ್ಕೆ 62ನೇ ಸೆನ್ಸಸ್, 72ನೇದರಲ್ಲಿ ಆಗಿರುವಂತ ಸೆನ್ಸಸ್ಗೆ 72ನೇದು. ಮತ್ತೆ ಇತ್ತೀಚೆಗೆ ಅಂತಂದ್ರೆ 2002ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಆಗಿದೆ, ಇತ್ತೀಚಿನ ಕಮಿಷನ್ ಅದು. ಅದಾದ ನಂತರ ಅಂದ್ರೆ ಈಗ ರಂಜನ್ ಪ್ರಕಾಶ್ ದೇಸಾಯಿ ಅವರ ಹಿಂದಿನ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು 2001ರ ಚುನಾವಣಾ ಗಣತಿಯ ಆಧಾರದ ಮೇಲೆ ಇದನ್ನ ರಚನೆ ಮಾಡಿದ್ದೀವಿ. ಹಾಗೆ ನಾನು ನೋಡೋದಾದ್ರೆ 1972 ಸೆನ್ಸಸ್, ಇದನ್ನ ಚಂದ್ರಶೇಖರ್ ಅಯ್ಯರ್ ಅನ್ನೋರ ನೇತೃತ್ವದಲ್ಲಿ ಕಮಿಷನ್ ಆಯೋಗನ ರಚನೆಯಾಗಿತ್ತು. ಹಾಗೆಯೇ 1973ರಲ್ಲಿ ನೋಡೋದಾದ್ರೆ ನಾವು JL ಕಪೂರ್ ಅನ್ನುವ ರಿಟೈರ್ಡ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಇದು ಆಗಿದೆ. ನಾವು ಈ ಸಂದರ್ಭದಲ್ಲಿ ಆವಾಗ 522 ಲೋಕಸಭೆ ಸೀಟ್ಗಳನ್ನ 543ಕ್ಕೆ ಅಂದ್ರೆ 542 ಪ್ಲಸ್ ಒಂದು ಸಿಕ್ಕಿಮು. ಸೊ ಹಂಗಾಗಿ ಈಗ ಪ್ರಸ್ತುತ ಇರುವಂತಹ 543 ಸೀಟ್ಗಳನ್ನ ಆಗ ಅಂದ್ರೆ 1972ರಲ್ಲಿ ನಡೆದಿರತಕ್ಕಂಥ ಜನಗಣತಿ ಆಧಾರದ ಮೇಲೆ ನಾವು ಪ್ರಸ್ತುತ ಈಗ ನಮ್ಮ ಲೋಕಸಭೆಯಲ್ಲಿ ಎಷ್ಟು ಸೀಟ್ಗಳಿದೆಯಲ್ಲ ಅಷ್ಟು 543 ನಾವು ಫಿಕ್ಸ್ ಮಾಡಿರುವಂತದ್ದು. ಇದನ್ನ ನೆನ್ಪಿಟ್ಕೋಬೇಕು ನಾವು. ಅದಾದ ನಂತರ 2002 ಮತ್ತೆ 2001ರಲ್ಲಿ ಇದಕ್ಕೆ ಕುಲದೀಪ್ ಸಿಂಗ್ ಅನ್ನುವ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿರುವಂತ ಡಿಲಿಮಿಟೇಷನ್ ಕಮಿಷನ್ ಅವರು. ಇದರಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಇವರು ಈ ಕುಲದೀಪ್ ಸಿಂಗ್ ಅವರು ಏನು ರೆಕಮೆಂಡ್ ಮಾಡಿದ್ರಲ್ಲ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಅದಾದ ನಂತರ ದೇರ್ ವರ್ ನೋ ಸಚ್ ಕಮಿಷನ್ಸ್ ಆಫ್ಟರ್ ಸೆನ್ಸಸ್ ಇನ್ 1991 ಮತ್ತೆ 1981. ಇದನ್ನ ನಾವು ಮಾಡಿಲ್ಲ. ಯಾಕೆ ಅಂತಂದ್ರೆ 1972ರಲ್ಲಿ ಇಂದಿರಾ ಗಾಂಧಿ ಅವರೇ ಮಾಡಿರತಕ್ಕಂಥ ಸಂವಿಧಾನದ ತಿದ್ದುಪಡಿಯ ಮೂಲಕ ಎಲ್ಲಿವರೆಗೂ 2002ರವರೆಗೂ ಯಾವುದೇ ರೀತಿಯ ಡಿಲಿಮಿಟೇಷನ್ ಕಮಿಷನ್ಗಳು ಆಗ್ಬಾರ್ದು ಅಂತೇಳಿ ತಿದ್ದುಪಡಿಯನ್ನ ಮಾಡಿದ್ದಾರೆ. ಆದ ಕಾರಣ ನಾವು ಅದು 42nd ಅಮೆಂಡ್ಮೆಂಟ್ ಅಲ್ಲಿ ಹೇಳಿರೋ ಪ್ರಕಾರ 1976 ಅಲ್ಲಿ ಆಗಿರುವಂತಹ ತಿದ್ದುಪಡಿ ಏನ್ ಹೇಳಿದೆ, ಫ್ರೋಸನ್ ದ ಸೀಟ್ಸ್ ಇನ್ ದ ಲೋಕಸಭಾ ಅಂಡ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆನ್ ದ ಬೇಸಿಸ್ ಆಫ್ 1971 ಸೆನ್ಸಸ್ 2021. 2001ರವರೆಗೂ 1976ರಿಂದ 2001ರವರೆಗೂ ಯಾವುದೇ ರೀತಿಯ ಡಿಲಿಮಿಟೇಷನ್ಗಳು ಆಗ್ಬಾರ್ದು ಅಂತೇಳಿ ಅದ್ರ ಮೇಲೆ ನಿಷೇಧವನ್ನ ಹೇಳಿದ್ದಾರೆ. ಯಾಕೆ ಈ ವಿಷಯ ಬಂತು ಅಂತಂದ್ರೆ ಹೆಚ್ಚಾಗಿ ದಕ್ಷಿಣ ಭಾರತದ ರಾಜ್ಯಗಳು ಸೌತ್ ಇಂಡಿಯನ್ ಸ್ಟೇಟ್ಗಳಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಅಂದ್ರೆ ಇದು ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮ ಏನಿದೆ ಅದನ್ನ ತ್ವರಿತಗತಿಯಲ್ಲಿ ಮತ್ತೆ ಅತಿ ಎಫೆಕ್ಟಿವ್ ಅಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಾ ಇದ್ದಾವೆ ಸೌತ್ ಇಂಡಿಯನ್ ಸ್ಟೇಟ್ಗಳು. ಹಾಗೆ ನೋಡೋದಾದ್ರೆ ನಾವು ನಾರ್ತ್ ಇಂಡಿಯನ್ ಸ್ಟೇಟ್ಗಳಲ್ಲಿ ಈ ಕಡೆ ನಾರ್ಥನ್ ಸ್ಟೇಟ್ಗಳಲ್ಲಿ UP ಮತ್ತೆ ಬಿಹಾರ ಈ ರೀತಿಯ ರಾಜ್ಯಗಳು ಜನಸಂಖ್ಯೆಯಲ್ಲಿ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾವೆ. ಆದ್ರಿಂದ ಈ ಕಡೆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ಗಳು ಹೆಚ್ಚಾಗಿರುತ್ತವೆ ಲೋಕಸಭೆಗೆ. ಉದಾಹರಣೆಗೆ ನೋಡಿ, UPಲಿ 80 ಸೀಟ್ ಇದೆ MP ಸೀಟ್ಗಳು. ಹಾಗೆ ಇಲ್ಲಿ ಗೋವಾ ಈ ತರ ಕೇರಳ, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಈ ತರ ಸಣ್ಣ ರಾಜ್ಯಗಳಲ್ಲಿ ಕಡಿಮೆ ಸಂಖ್ಯೆ ಇದೆ. ಹಾಗಾಗಿ ಇವರಿಗೆ ಹೆಚ್ಚಿನ ಸೀಟ್ಗಳು, ಯಾಕಾಗಿ ಹೆಚ್ಚಿನ ಜನ ಇರೋದ್ರಿಂದ ಇವರಿಗೆ ಹೆಚ್ಚಾಗಿ ಸೀಟ್ಗಳು. ನಾವು ಕಡಿಮೆ ಇದೀವಿ, ನಮಗೆ ಕಡಿಮೆ ಸೀಟ್ಗಳು. ಮತ್ತೆ ಭಾರತ ಸರ್ಕಾರ ಹೇಳೋ ಪ್ರಕಾರ ಜನಸಂಖ್ಯೆ ನಿಯಂತ್ರಣ ಮಾಡಿ ಅದು ಜನಸಂಖ್ಯೆ ಸ್ಫೋಟ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು
ಬೇಗ ಖಾಲಿ ಆಗ್ತಾ ಇದಾವೆ, ಅದನ್ನ ನಾವು ಸದ್ಬಳಕೆ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣನ ಕೊಡುತ್ತೆ. ಹಾಗಾಗಿ ಇವು ಜನಸಂಖ್ಯೆ ನಿಯಂತ್ರಣ, ನಮಗೆ ಹೆಚ್ಚು ಸೀಟ್ ಬೇಕು, ನೀವು ಹೇಳಿರೋ ತರ ನಾವು ಜನಸಂಖ್ಯೆ ನಿಯಂತ್ರಣ ಮಾಡ್ತಾ ಇದ್ದೀವಿ, ಹಾಗಾಗಿ ನಮ್ಗೆ ಹೆಚ್ಚಿನ ಸೀಟ್ಗಳು ಬೇಕು, ನಮ್ಮಲ್ಲಿ ಜನ ಕಡಿಮೆ ಇದ್ರು ನಮ್ಗೆ ಜಾಸ್ತಿ ರೆಪ್ರೆಸೆಂಟೇಟಿವ್ ಬೇಕು ಅಂತ ಕೇಳುತ್ತೆ. ನಾರ್ತ್ ಇಂಡಿಯಾ ಸ್ಟೇಟ್ಗಳು ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ನಮಗೆ ಹೆಚ್ಚಿಗೆ ಸೀಟು ಬೇಕೇ ಬೇಕು ಅಂತ ಕೇಳುತ್ತೆ. ಈ ಎಲ್ಲಾ ರೀತಿಯ ಗೊಂದಲಗಳಿಗೆ ತೆರೆಳಿಯಕ್ಕೋಸ್ಕರನೇ 42nd ಅಮೆಂಡ್ಮೆಂಟ್ ಅಲ್ಲಿ 1976 ಅಲ್ಲಿ ಮಾಡಿರೋ ಪ್ರಕಾರ 2001ವರೆಗೂ ಯಾವುದೇ ರೀತಿಯ ಡಿಲಿಮಿಟೇಷನ್ಗಳು ಮತ್ತೆ ಯಾವುದೇ ರೀತಿಯ ಸೀಟುಗಳ ಹಂಚಿಕೆಗಳು ಆಗಬಾರದು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಈ ಕ್ರಮನ ಕೈಗೊಂಡಿರೋ ಕಾರಣದಿಂದಾಗಿ ದೇರ್ ವಾಸ್ ನೋ ಸಚ್ ಕಮಿಷನ್ಸ್ ಆಫ್ಟರ್ ದಿ ಸೆನ್ಸಸ್ ಆಫ್ 1991 and 1981. ಅದಾದ ನಂತರ ನಾವು ಮತ್ತೆ 2002 ನಲ್ಲಿ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನ ನಾವು ರಚನೆ ಮಾಡಿದೀವಿ. ವಾಜಪೇಯಿ ಅವರ ಕಾಲದಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರೇ ಮಾಡಿದಂತಹ ಏನ್ ನಿಷೇಧ ಏರಿದ್ರಲ್ಲ, ಯಾವುದೇ ರೀತಿಯ ಡಿಲಿಮಿಟೇಷನ್ ಅನ್ನ ಮಾಡಬಾರ್ದು ಅಂತ, ಆ ಡಿಲಿಮಿಟೇಷನ್ ಅನ್ನ ನಾವು ಮತ್ತೆ 2026ವರೆಗೂ ಮುಂದುವರಿಸಿದೀವಿ. ನಾವು ಇದನ್ನ ಬದಲಾವಣೆ ಮಾಡಿಲ್ಲ, ಇದನ್ನ ಮುಂದುವರಿಸಿದೀವಿ. ಇಂದಿರಾ ಗಾಂಧಿ ಅವರು ಏನು ಆ ಕಾಲದಲ್ಲಿ ಮಾಡಿದ್ರಲ್ಲ, ಯಾವುದೇ ಸೀಟುಗಳ ಮರು ಹಂಚಿಕೆ ಆಗ್ಬಾರ್ದು ಅಂತ, ಅದನ್ನ ನಾವು ಮತ್ತೆ 2026ವರೆಗೂ ನಾವು ಅದನ್ನ ಮತ್ತೆ ಮುಂದುವರಿಸಿದೀವಿ. 84ನೇ ಸಂವಿಧಾನ ತಿದ್ದುಪಡಿ 84th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ನಾವು ಇದನ್ನ ಮತ್ತೆ ಮುಂದುವರಿಸಿದೀವಿ. ಯಾಕೆ ಅಂತಂದ್ರೆ, ನಾವು ಮುಂದುವರಿಸೋದಕ್ಕೆ ಕಾರಣ ಏನು ಅಂತಂದ್ರೆ, ಇನ್ನ ನಮ್ಮ ದೇಶ ಇನ್ನ ಅದಕ್ಕೆ ಸಿದ್ಧಗೊಂಡಿಲ್ಲ. ಈಗ ಜನಸಂಖ್ಯೆಯಲ್ಲಿ ಇನ್ನ ನಾವು ಸ್ಥಿರತೆಯನ್ನು ಕಂಡಿಲ್ಲ. ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದ ರಾಜ್ಯಗಳಲ್ಲಿ ಮತ್ತೆ ಗಣನೀಯವಾಗಿ ಜನಸಂಖ್ಯೆ ಹೆಚ್ಚಳ ಆಗ್ತಾನೆ ಇದೆ. ಮತ್ತೆ ನೀವು ಡಿಲಿಮಿಟೇಷನ್ ಕಮಿಷನ್ ಮತ್ತೆ ರಚನೆ ಮಾಡಿದ್ರೆ ಮತ್ತೆ ಹೆಚ್ಚಿಗೆ ಹೋಗುತ್ತಾಗ ಅವ್ರಿಗೆ ಸೀಟು. ಯಾವ ಜನಸಂಖ್ಯೆ ನಿಯಂತ್ರಣ ಪರಿಣಾಮಕಾರಿಯಾಗಿ ಯಾರು ಜಾರಿಗೊಳಿಸ್ತಾ ಇರೋ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ, ಅವ್ರಿಗೆ ಮತ್ತೆ ಕಡಿಮೆ ಸೀಟ್ ಹೋಗುತ್ತೆ, ಮತ್ತೆ ಈ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿ ನಾವು ಹಿಂದೆ ಮಾಡಿದಂತಹ ತಂತ್ರಗಾರಿಕೆ ಅಂತ ಹೇಳ್ಬೋದು. ನಾವು ಸಾಲ್ವ್ ಮಾಡಕ್ ಹೋಗ್ತಿಲ್ಲ ಆ ಸಮಸ್ಯೆನ, ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಅವತ್ತಾಗಿದೆ 1976ರಲ್ಲಿ ಆಗಿದ್ದಂತಹ ಸಂವಿಧಾನ ತಿದ್ದುಪಡಿಯಲ್ಲಿ ಆಗಿದ್ದಂತಹ ಈ ಸೀಟುಗಳ ಹಂಚಿಕೆಯ ಪ್ರಸ್ತಾವನೆ ಏನಿದೆ, ಇದನ್ನ 2001ವರೆಗೂ ಇಂದಿರಾ ಗಾಂಧಿ ಅವರು ಫ್ರೀಸ್ ಮಾಡಿದ್ರು. ಅದಾದ ನಂತರ ಮತ್ತೆ ವಾಜಪೇಯಿ ಅವರ ಸರ್ಕಾರ ಮತ್ತೆ ಇದನ್ನ 2026ವರೆಗೂ ಫ್ರೀಸ್ ಮಾಡಿದ್ದಾರೆ. ಹಾಗಾಗಿ 2026ಕ್ಕೆ ಮತ್ತೆ ಡಿಲಿಮಿಟೇಷನ್ ಕಮಿಷನ್ ಮತ್ತೊಮ್ಮೆ ರಚನೆ ಆಗುತ್ತೆ. ಹಾಗೆ ನಾವು 2009ರಲ್ಲಿ ಸಾರ್ವತ್ರಿಕ ಚುನಾವಣೆನ ನೋಡಿದ್ವಿ, ಜನರಲ್ ಎಲೆಕ್ಷನ್ ನೋಡಿದ್ವಿ. ಎಷ್ಟು ಸೀಟಿಗೆ ಆ ಎಲೆಕ್ಷನ್ ನಲ್ಲಿ ಆ ಟೈಮಲ್ಲಿ ನಾವು ಡಿಲಿಮಿಟೇಷನ್ ಕಮಿಷನ್ ನ ರಚನೆ ಮಾಡಿದ್ವಿ. ಅದ್ರ ಮೂಲಕ 2002ರಲ್ಲಿ ಆದಂತಹ ತಿದ್ದುಪಡಿಯಿಂದ ಡಿಲಿಮಿಟೇಷನ್ ಕಮಿಷನ್ ಒಂದು ರಚನೆ ಆಗಿತ್ತು. ಇದರಲ್ಲಿ 499 ಸೀಟು, ಒಟ್ಟು 543 ಸೀಟ್ಗಳಲ್ಲಿ 499 ಸೀಟ್ಗಳಿಗೆ ಡಿಲಿಮಿಟೇಷನ್ ಅಪ್ಲೈ ಆಗಿದೆ. ನಾವು ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದಂತಹ ಸಂವಿಧಾನ ತಿದ್ದುಪಡಿಯಲ್ಲಿ ಡಿಲಿಮಿಟೇಷನ್ ಕಮಿಷನ್ ಯಾವುದೇ ರೀತಿಯ ಸೀಟುಗಳ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕೂಡ ಕೈ ಹಾಕಬಾರ್ದು ಅಂತ ನಿಷೇಧ ಏರಿದೆ. ಆದ್ರೆ ನಾವಿಲ್ಲಿ ರಚನೆ ಮಾಡಿರುವಂತಹ ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡ್ತು, ಇಲ್ಲಿರುವಂತಹ ಸೀಟ್ಗಳ ಚುನಾವಣಾ ಗಡಿ ನಿರ್ಧಾರಗಳನ್ನ ಮಾತ್ರ ಕೈಗೆತ್ಕೊಂತು. ಅಂದ್ರೆ ಇದರಲ್ಲಿ ನಂಬರ್ಗೆ ಇವರು ಯಾವುದೇ ರೀತಿ ಚೇಂಜ್ ಮಾಡಕ್ಕೆ ಹೋಗ್ಲಿಲ್ವಾ. ಇಲ್ಲಿ ಇವರು ಯಾವ ಪ್ರಕ್ರಿಯೆ ಕೈ ಹಾಕಿದ್ರು ಅಂತಂದ್ರೆ ಗಡಿ ಬದಲಾವಣೆಗೆ ಕೈ ಹಾಕಿದ್ದು ಈ ಡಿಲಿಮಿಟೇಷನ್ ಕಮಿಷನ್. ಈ 499 ಸೀಟ್ಗಳ ಚುನಾವಣಾ ಗಡಿಗಳನ್ನು ಮಾತ್ರ ಬದಲಾಯಿಸ್ತು, ನಂಬರ್ನ ಅಲ್ಲ. ಯಾಕಂದ್ರೆ ನಂಬರ್ಗೆ ನೀವು ಅದನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಟ್ರೆ ಇದರಲ್ಲಿ ಮತ್ತೆ ಗೊಂದಲಗಳು ಹೇಳುತ್ತೆ, ನಮಗೆ ಇಷ್ಟು ಸೀಟ್ ಬೇಕು, ನಮಗೆ ಇಷ್ಟು ರಿಸರ್ವೇಶನ್ ಬೇಕು ಅಂತ. ಹಾಗೆ ಅದ್ರ ಬದಲು ನೀವು ಬರೀ ಬಾರ್ಡರ್ಗೆ ಮಾತ್ರ ಕೈ ಹಾಕ್ಬೋದು. ಅಂದ್ರೆ ಬಾರ್ಡರ್ ಅಲ್ಲಿ ಅಂತಂದ್ರೆ ನೀವು ಜಿಯೋಗ್ರಫಿಕಲಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಈ ಕ್ಷೇತ್ರದವ್ರನ್ನ ಇನ್ನೊಂದು ಕ್ಷೇತ್ರಕ್ಕೆ ಸೇರಿಸಬಹುದು. ನಾನು ಆಗ್ಲೇ ಹೇಳಿದಾಗೆ ತುಮಕೂರು ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಅಲ್ಲಿ ಮಾಡಿರುವಂತಹ ತುಮಕೂರು ಡಿಸ್ಟಿಕ್ ಇದೆ, ಇಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಇದೆ. ಈ ಎರಡೂ ಕೂಡ ಜಿಲ್ಲಾವಾರು, ಅಂದ್ರೆ ಆಡಳಿತಾತ್ಮಕವಾಗಿ ಎರಡು ಬೇರೆ ಜಿಲ್ಲೆಗಳಾದ್ರೂ ಕೂಡ ಚುನಾವಣಾ ವಿಷಯಕ್ಕೆ ಬಂದಾಗ ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಒಳಪಡುವಂತಹ ಪಾವಗಡ ತಾಲೂಕಿದೆ. ಈ ಪಾವಗಡ ತಾಲೂಕನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಇದಕ್ಕೆ ಸೇರಿಸ್ಕೊಂಡಿದೀವಿ.
ಹಾಗಾಗಿ ಚಿತ್ರದುರ್ಗದ ಲೋಕಸಭಾ ವ್ಯಾಪ್ತಿ ತುಮಕೂರು ಜಿಲ್ಲೆಯಲ್ಲಿ ಬರುವಂತಹ ಕೆಲವು ತಾಲೂಕುಗಳನ್ನು ಕೂಡ ಒಳಗೊಳ್ಳಬಹುದು. ಈ ಕೆಲಸವನ್ನ ಈ ಡಿಲಿಮಿಟೇಷನ್ ಕಮಿಷನ್ ಮಾಡಿದೆ. ಹಾಗೆ ನಾವು ಸೀಟ್ಗಳನ್ನ ಯಾವ ಆಧಾರದ ಮೇಲೆ ಮಾಡಿದೆ ಅಂತಂದ್ರೆ 1971 ಆಗಿರುವಂತಹ ಸೆನ್ಸಸ್ ಆಧಾರದ ಮೇಲೆ ನಾವು ಸೀಟ್ಗಳನ್ನ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ನಾವು ನೋಡಿದ್ವಲ್ಲ 42nd ಅಮೆಂಡ್ಮೆಂಟ್ ಏನಾಗಿದೆ, ಸೀಟ್ನ ಇದು ಫ್ರೀಸ್ ಮಾಡಿದೆ. ಮತ್ತೆ ಈ 2009ರಲ್ಲಿ ನಡೆದಂತಹ ಈ ಪ್ರಕ್ರಿಯೆ ಎಲ್ಲವೂ ಕೂಡ ಇದು ಎಲ್ಲೆಲ್ಲಿಗೆ ಅನ್ವಯ ಆಯ್ತು ಅಂತಂದ್ರೆ, ಇದು ಡೆಲ್ಲಿ ಯೂನಿಯನ್ ಟೆರಿಟರಿ ಇದೆ, ಮತ್ತೆ ಎಲ್ಲಾ ರಾಜ್ಯಗಳು, ಮತ್ತೆ ಪುದುಚೇರಿ, ಇಷ್ಟು ಪ್ರದೇಶಗಳ ಮೇಲೆ ಇದು ಪರಿಣಾಮ ಬೀರಿದೆ. ಆದ್ರೆ ಇದಕ್ಕೆ ಹೊರತಾಗಿ ಎಕ್ಸೆಪ್ಷನ್ ಕೇಸ್ಗಳು ಯಾರಿದೆ, ಜಮ್ಮು ಕಾಶ್ಮೀರ, ಮತ್ತೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮತ್ತೆ ನಾಗಾಲ್ಯಾಂಡ್. ಯಾಕೆ ಇಷ್ಟು ಹೊರಗುಳಿತು? ಇದು ಜಮ್ಮು ಕಾಶ್ಮೀರ ನೋಡಿ, ಏನು 2019 ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪಾಸ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಅವ್ರದೇ ಆದಂತಹ ಒಂದು ಸ್ವತಂತ್ರವಾದ ಇವ್ರದೇ ಒಂದು ಸ್ವಯಂ ಒಂದು ಸಂವಿಧಾನ ಇತ್ತು. ಅದರಲ್ಲಿ ಹೇಗೆ ಭಾರತ ಸರ್ಕಾರ 2002ರಲ್ಲಿ ತಿದ್ದುಪಡಿ ಮಾಡಿ ನಾವು ತಿದ್ದುಪಡಿ ತಂದು 2026ವರೆಗೂ ನಾವು ಚುನಾವಣಾ ಯಾವುದೇ ಸಂಖ್ಯೆಯಲ್ಲಿ ನಾವು ಸೀಟ್ಗಳನ್ನ ಬದಲಾವಣೆ ಮಾಡಲ್ಲ ಅಂತ ಹೇಳಿ ನಾವು ಸಂವಿಧಾನಕ್ಕೆ ತಿದ್ದುಪಡಿ ತಂದು, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ವಿಧಾನಸಭೆ ಕೂಡ ತನ್ನ ಸ್ವಂತ ಸಂವಿಧಾನಕ್ಕೆ ಒಂದು ತಿದ್ದುಪಡಿನ ತಂದು ಅವರು ಕೂಡ 2026ವರೆಗೂ ನಾವು ಮಾಡಲ್ಲ ಅಂತ ಹೇಳಿ ಅವರು ಕೂಡ ಮಾಡಿದ್ರು, ಒಂದು ನಿರ್ಧಾರ ತೆಗೆದುಕೊಂಡಿದ್ರು. ಆದ ಕಾರಣದಿಂದ ಅಲ್ಲಿ 2009ರಲ್ಲಿ ನಡೆದಂತ ಈ ಚುನಾವಣಾ ಪ್ರಕ್ರಿಯೆಗಳು ಯಾವುದಕ್ಕೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಅನ್ವಯ ಆಗ್ಲಿಲ್ಲ. ಅದರಿಂದ ಇದು ಹೊರಗುಳಿತು. ಮತ್ತೆ ಈ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ಗಳಲ್ಲಿ ಪ್ರಕ್ಷುಬ್ಧ ಸ್ಥಿತಿಗಳಿದಾವೆ, ಇನ್ಸರ್ಜೆನ್ಸಿ ಆಗ್ತಾ ಇದೆ. ಅಲ್ಲಿರೋ ಅವರದ್ದೇ ಆದಂತಹ ರೀಜನಲ್ ಪ್ರಾಬ್ಲಮ್ಸ್ ಇದೆ. ಅಲ್ಲಿ ಈಗ ಅಸ್ಸಾಂ ಅಲ್ಲಿ ಸಪರೇಟ್ ಬೋಡೋಲ್ಯಾಂಡ್ ಬೇಕು ಅಂತ ಇನ್ಸರ್ಜೆನ್ಸಿ ನಡೀತಾ ಇತ್ತು. ಮಣಿಪುರಲ್ಲಿ ನಮಗೆ ಸರಿಯಾದ ಪ್ರಾತಿನಿಧ್ಯ ಇಲ್ಲ. ಅಲ್ಲಿ ಹೆಚ್ಚಾಗಿ ಟ್ರೈಬಲ್ಸ್ ಇದ್ದಾರೆ. ಅವ್ರ ಕಲ್ಚರು 10 ಕಿಲೋಮೀಟರ್ಗೂ ಒಂದೊಂದು ಭಾಷೆ ಬದಲಾಗುತ್ತೆ, 10 ಕಿಲೋಮೀಟರ್ಗೂ ಒಂದೊಂದು ಸಂಸ್ಕೃತಿ, ಒಂದೊಂದು ಪ್ರದೇಶನೇ ಅವರ ಆಚಾರ ವಿಚಾರಗಳು ಎಲ್ಲವೂ ಬದಲಾವಣೆ ಆಗಿರ್ತವೆ. ಹಾಗಾಗಿ ಅಲ್ಲಿ ನೀವು ಯಾರಿಗೋ ಬೇರೆ ಯಾವುದೋ ದೊಡ್ಡ ಸಮುದಾಯಕ್ಕೆ ನೀವು ಪ್ರಾತಿನಿಧ್ಯ ಕೊಟ್ರೆ ನಮಗೆ ಇಲ್ಲಿ ಪ್ರಾತಿನಿಧ್ಯ ಸಿಗಲ್ಲ ಅಂತ ಹೇಳಿ, ಹಾಗಾಗಿ ಇಂಟರ್ನಲ್ ಇಶ್ಯೂಸ್ ಇರೋದ್ರಿಂದ ಇಲ್ಲಿ ನಾವು ಮಾಡಕ್ಕಾಗ್ಲಿಲ್ಲ. ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಇವರು ಸಪರೇಟ್ ಆಗಿ ನಾಗಾಲಿಂ ಇವ್ರದೇ ಒಂದು ನಮ್ದೇ ಸಪರೇಟ್ ರಾಜ್ಯ ಕೊಡ್ಬೇಕು ನೀವು. ಆ ರಾಜ್ಯ ಅಸ್ಸಾಮು, ಮಣಿಪುರು, ಈ ಕಡೆ ಕೆಳಗಡೆ ಇರುವಂತ ಮಿಜೋರಾಮು, ಈ ಎಲ್ಲಾ ಪ್ರದೇಶಗಳ ಆಲ್ರೆಡಿ ಇರುವಂತಹ ರಾಜ್ಯಗಳ ಗಡಿ ವ್ಯಾಪ್ತಿಗಳಲ್ಲಿ ಬರ್ತದೆ. ಆ ಎಲ್ಲಾ ರಾಜ್ಯಗಳಲ್ಲಿ ನಮ್ದು ಜಾಗಗಳಿದಾವೆ. ಅವನ್ನೆಲ್ಲವನ್ನು ಸೇರಿಸಿ ನೀವು ನಮ್ಗೊಂದು ಸಪರೇಟ್ ನಾಗಾಲಿಂ ಅನ್ನೋದನ್ನ ಪ್ರದೇಶನ ಮಾಡ್ಕೊಡ್ಬೇಕು, ಆಟಾನಮಸ್ ಇದಕ್ಕೆ ಸ್ವಾಯತ್ತತೆಯನ್ನ ಕೊಡ್ಬೇಕು ನೀವು ಅಂತೇಳಿ ಈ ನಾಗಾಲ್ಯಾಂಡ್ ಅವ್ರದ್ದು ಹಕ್ಕೊತ್ತಾಯ ಇದೆ, ಡಿಮ್ಯಾಂಡ್ಸ್ ಇದೆ. ಹಾಗಾಗಿ ಇಲ್ಲಿ ಇರುವಂತಹ ರೀಜನಲ್ ಪ್ರಾದೇಶಿಕ ಸಮಸ್ಯೆಗಳ ಆಧಾರದ ಮೇಲೆ ಇಲ್ಲಿ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಇದು ಈ ಪ್ರದೇಶಗಳ ಮೇಲೆ ಯಾವುದೇ ರೀತಿ ತೀರ್ಮಾನ ತಗೊಳಕ್ಕೆ ಹೋಗ್ಲಿಲ್ಲ. ಆದ ಕಾರಣ ಇವೆಲ್ಲವೂ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗುಳಿದವೆ. ಮತ್ತೆ ಈ ಡಿಲಿಮಿಟೇಷನ್ ಕಮಿಷನ್ ಎಷ್ಟರ ಮಟ್ಟಿಗೆ ತನ್ನ ನ್ಯಾಯ ಒದಗಿಸುತ್ತೆ, ತನ್ನ ಯಾವ ಉದ್ದೇಶಕ್ಕಾಗಿ ಇದನ್ನ ರಚನೆ ಮಾಡಿದ್ರು ಅದು ಸಾಫಲ್ಯತೆ ಕಂಡುಕೊಂಡಿದ್ಯಾ ಅನ್ನೋ ಪ್ರಶ್ನೆಗೆ ಬಂದ್ರೆ ನಾವು ವಿ ಕ್ಯಾನ್ ಸಿ ಸಮ್ ಲಿಮಿಟ್ಸ್. ಇದರ ಮಿತಿಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ನಾವು ಸ್ಟೇಟ್ ದಟ್ ಟೇಕ್ಸ್ ಲಿಟಲ್ ಇಂಟ್ರೆಸ್ಟ್. ನೋಡಿ, ಲಿಟಲ್ ಇಂಟ್ರೆಸ್ಟ್ ಇಂದ ಪಾಪ್ಯುಲೇಷನ್ ಕಂಟ್ರೋಲ್. ನಾವು ಮೊದಲೇ ಮಾತಾಡಿದ ಹಾಗೆ ನಾವು ಯಾವ ರಾಜ್ಯಗಳು ಲಿಟಲ್ ಇಂಟ್ರೆಸ್ಟ್ ಇನ್ ಪಾಪ್ಯುಲೇಷನ್ ಕಂಟ್ರೋಲ್ ಕುಡ್ ಎಂಡ್ ಅಪ್ ವಿತ್ ಎ ಗ್ರೇಟರ್ ನಂಬರ್ ಆಫ್ ದ ಸೀಟ್ಸ್ ಇನ್ ಪಾರ್ಲಿಮೆಂಟ್. ನೋಡಿ, ಕುಡ್ ಎಂಡ್ ಅಪ್ ವಿತ್ ಎ ಗ್ರೇಟರ್ ನಂಬರ್. ಯಾವ ರಾಜ್ಯಗಳು ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುತ್ತೋ ಅವಕ್ಕೆ ಹೆಚ್ಚಾಗಿ ಅವ್ರಿಗೆ ಸಿಗುತ್ತೆ ಸೀಟ್ಗಳು. ನೋಡಿ, ದ ಸ್ಟೇಟ್ಸ್ ಟೇಕ್ ಲಿಟಲ್ ಇಂಟ್ರೆಸ್ಟ್. ಇಲ್ಲಿ ಉತ್ತರ ಪ್ರದೇಶ ನಾವು ಉದಾಹರಣೆಗೆ ತಗೋಣ. ಅದರ ಜನಸಂಖ್ಯೆ ಒಟ್ಟು ಜನಸಂಖ್ಯೆಯ ಪ್ರಮಾಣನೇ ಸುಮಾರು 22 ಕೋಟಿ ಅಂತ ಹೇಳ್ತೀವಿ. 22 ಕೋಟಿಗೆ 80 ಜನ ಅಲ್ಲಿ ಎಂಪಿಗಳಿದ್ದಾರೆ. ಅಲ್ಲಿ ಒಂದು ಗಾದೆನೇ ಇದೆ, ನೀವು ದೆಹಲಿಯನ್ನ ಗೆಲ್ಬೇಕಾದ್ರೆ ನೀವು ಉತ್ತರ ಪ್ರದೇಶವನ್ನ ಗೆಲ್ಬೇಕು ಅಂತ. ಅಂದ್ರೆ ಅರ್ಥ ಅಲ್ಲಿ ನೀವು 80 ಜನ ಎಂಪಿಗಳನ್ನ ನೀವು ಗೆದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನೀವು ಪ್ರಧಾನಿಯನ್ನ ಯಾರು ಆಗುವಂತ ಪಕ್ಷನ ನೀವು ಸುಲಭವಾಗಿ ನೀವು ನಿರ್ಧಾರ ಮಾಡ್ಬೋದು. ಅದಕ್ಕೊಂದು ಮಾತಿದೆ, ದೆಹಲಿಯನ್ನ ಮುಟ್ಟಕ್ ಮುಂಚೆ ನೀನು UP ಉತ್ತರ ಪ್ರದೇಶದೊಳಗಿಂದ ನೀನ್ ಪಾಸ್ ಆಗ್ಲೇಬೇಕು ಅಂತ. ಅದು ರೈಲ್ ಆಗಿರ್ಬೋದು, ಬಸ್ ಆಗಿರ್ಬೋದು ಅಂತೆ, ಅಥವಾ ಹಾಗೆ PM ಸೀಟ್ಗೂ ಕೂಡ ಇರ್ಬೋದು. ಯಾಕೆ ಅಂದ್ರೆ ಅಲ್ಲಿ ಹೊಂದಿರತಕ್ಕಂತಹ ಈ
ಲೋಕಸಭಾ ಸದಸ್ಯರ ಸಂಖ್ಯಾಬಲನೇ ಅಷ್ಟು ದೊಡ್ಡದಾಗಿದೆ. 80 ಸೀಟ್ಸ್ ಅಲ್ಲಿ ಅವ್ರಿಗಿದೆ. ಆದ್ರಿಂದ ಇವರು ಯಾವ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಲು ಕಡಿಮೆ ಆಸಕ್ತಿಯನ್ನು ತೋರಿಸ್ತವೆ, ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ ರೈಸ್ ಆಗುತ್ತೆ. ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಹೆಚ್ಚಾಗಿ ಸೀಟ್ಗಳು ಅವರಿಗೆ ಸಿಗುತ್ತೆ. ಹಾಗಾಗಿ ಈ ಡಿಲಿಮಿಟೇಷನ್ ನ ಲಿಮಿಟ್ ಏನು ಅಂತಂದ್ರೆ, ಯಾವ ರಾಜ್ಯಗಳು ಕಡಿಮೆ ಆಸಕ್ತಿನ ತೋರಿಸ್ತವೆ ಅವರಿಗೆ ಹೆಚ್ಚಾಗಿ ಸೀಟು ಸಿಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು, ಸದರ್ನ್ ಸ್ಟೇಟ್ಸ್ ದಟ್ ಪ್ರಮೋಟೆಡ್ ಫ್ಯಾಮಿಲಿ ಪ್ಲಾನಿಂಗ್ ಫೇಸ್ಡ್ ವಿತ್ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ದೇರ್ ಸೀಟ್ಸ್ ರೆಡ್ಯೂಸ್ಡ್. ನಾವು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಹಂಚಬೇಕು ಅಂತಂದ್ರೆ ನಮ್ಗೆ ಜನಸಂಖ್ಯೆ ನಿಯಂತ್ರಣ ಅತ್ಯಗತ್ಯ ಅಂತ ತಿಳಿದಿದ್ದೇವೆ. ಆದ್ದರಿಂದ ನಾವು ದೇಶದಲ್ಲಿರುವಂತಹ ಯಾವುದೇ ರಿಪೋರ್ಟ್ಗಳನ್ನು ನೀವು ನೋಡ್ಬೋದು. ನೀತಿ ಆಯೋಗ ರಿಪೋರ್ಟ್ ಸಂಸ್ಥೆ ಬಿಡುಗಡೆ ಮಾಡುವಂತಹ SDG ರಿಪೋರ್ಟ್ ಆಗಿರ್ಬೋದು, ಹೆಲ್ತ್ ಇಂಡೆಕ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಯಾವುದೇ ಮೆಟರ್ನಿಟಿ ರೇಟ್ ಆಗಿರ್ಬೋದು, ಚೈಲ್ಡ್ ಮೊಟಾಲಿಟಿ ರೇಟ್ ಆಗಿರ್ಬೋದು, ಇನ್ಫೆಂಟ್ ಮೊಟಾಲಿಟಿ ರೇಟ್ ಆಗಿರ್ಬೋದು, ಇದ್ರ ಎಲ್ಲದರಲ್ಲೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳು ಒಳ್ಳೆಯ ರ್ಯಾಂಕ್ ಅನ್ನ ಪ್ರತಿ ಸಲಿನೂ ತಗೋತವೆ. ಕಾರಣ ಒಳ್ಳೆ ಎಜುಕೇಶನ್ ಇದೆ ನಮ್ಮ ಹತ್ರ. ಜನಸಂಖ್ಯೆ ನಿಯಂತ್ರಣ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿರೋದ್ರಿಂದ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ನಾವು ಯಶಸ್ವಿಯಾಗಿ ಸಮರ್ಪಕವಾಗಿ ನಾವು ಹಂಚ್ತಾ ಇದ್ದೀವಿ. ಅದರಿಂದ ನಮಗೆ ಈ ಜನಸಂಖ್ಯೆ ನಿಯಂತ್ರಣ ಮಾಡುವಂಥದ್ದು ಇದು ನಮ್ಗೆ ಸಾಧ್ಯ ಆಗಿದೆ. ಆದ್ರಿಂದ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ, ನಮಗೆ ರೆಪ್ರೆಸೆಂಟೇಟಿವ್ ಅಲ್ಲಿ ಸೀಟ್ಸ್ ಕಡಿಮೆ ಸಿಗುತ್ತಿಲ್ಲ. ನಮಗೆ ಸಂಖ್ಯೆಗಳು ನಮಗೆ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಮಗೆ ಜನ ಕಡಿಮೆ ಇದೀವಿ, ಸಂಖ್ಯೆಗಳು ರೆಪ್ರೆಸೆಂಟೇಷನ್ ಕೂಡ ನಮಗೆ ಕಡಿಮೆ ಆಗುತ್ತೆ. ಹಾಗೆ ಇನ್ನು 2008 ಡಿಲಿಮಿಟೇಷನ್ ವಾಸ್ ಡನ್ ಆನ್ ದ ಬೇಸಿಸ್ ಆಫ್ 2001 ಸೆನ್ಸಸ್. ಅಂದ್ರೆ ಯಾವ್ದು ಗಡಿ ಬದಲಾವಣೆ ಮಾಡಿದಾರಲ್ಲ ಅದರಲ್ಲಿ. ಹವೆವರ್ ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲೀಸ್ ಡಿಸೈಡೆಡ್ ಆಸ್ ಪರ್ ದಿ 1971 ಸೆನ್ಸಸ್. ಡಿಲಿಮಿಟೇಷನ್ ಮಾಡಿರೋ ಪ್ರಕಾರ ಇಲ್ಲಿ ಜನಸಂಖ್ಯೆ 2001 ಆಧಾರದ ಮೇಲೆ ಗಡಿಗಳನ್ನು ಮಾತ್ರ ಬದಲಾವಣೆ ಮಾಡಿದೀವಿ, ಆದ್ರೆ ಸೀಟ್ಗಳನ್ನಲ್ಲ. ಸೀಟ್ಗಳನ್ನು ಬದಲಾವಣೆ ಮಾಡಿರೋದು ಯಾವುದು 1971 ಸೆನ್ಸಸ್ ಪ್ರಕಾರ. ಆ ಸಮಯದಲ್ಲಿ ನೀವು ಮಾಡಿರುವಾಗ ಎಷ್ಟಿತ್ತು, 50 ಕೋಟಿ ಜನಸಂಖ್ಯೆ ಇತ್ತು ಆವಾಗ. ಈಗ ನೀವು ನೋಡಿದಾದ್ರೆ ಸುಮಾರು 140, 135 ಇನ್ನು ನಮಗೆ ಸೆನ್ಸಸ್ ಆಗದೆ ಇರೋ ಕಾರಣದಿಂದ ನಾವು ಅಪ್ರಾಕ್ಸಿಮೇಟ್ ಆಗಿ 130 ಕೋಟಿನ ನಾವು ತಗೋಬಹುದು. ಅಲ್ಲಿಂದ ಇಲ್ಲಿಗೆ ಎಷ್ಟು ಬದಲಾವಣೆ ಆಗಿದೆ. ಈಗ ಇಷ್ಟು ದೊಡ್ಡ ಸಮುದಾಯನ ರೆಪ್ರೆಸೆಂಟೇಟಿವ್ ಮಾಡಬೇಕು ಅಂತಂದ್ರೆ ನಮಗೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗ್ಲೇಬೇಕು. ಅದು ಎಷ್ಟಾಗುತ್ತೆ, ಆ ಜನಸಂಖ್ಯೆಯ ಅನುಗುಣವಾಗಿ ಆಗ್ಲೇಬೇಕಾಗುತ್ತೆ ಸೀಟು. ಮತ್ತೆ 84ನೇ ಸಂವಿಧಾನ ತಿದ್ದುಪಡಿ 2002 ಆಗಿರೋ ತರಾನೇ ಫ್ರೀಸ್ ಆನ್ ದಿಸ್ ಡಿಲಿಮಿಟೇಷನ್ ಆಫ್ ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲೀಸ್ ಟಿಲ್ ದ ಫಸ್ಟ್ ಸೆನ್ಸಸ್. ಇದು 2026 ಕೂಡ ಇದೇ ರೀತಿ ಎಷ್ಟೇ ಜನಸಂಖ್ಯೆ ಬದಲಾವಣೆ ಆದ್ರೂ ಕೂಡ ನಾವು ಇದನ್ನ ಪ್ರಶ್ನೆ ಮಾಡಕ್ ಆಗಲ್ಲ. 2026 ಇದು ಹೀಗೆ ಮುಂದುವರಿಯುತ್ತೆ. ಇಲ್ಲಿ ಅದರ ನಡುವೆ ಎಷ್ಟೇ ಜನಸಂಖ್ಯೆ ಹೆಚ್ಚಾದ್ರೂ ಕೂಡ ನಮಗೆ ಸೇಮ್ 543 ಸೀಟ್ಗಳು ಏನಿದೆಯಲ್ಲ ಅದೇ ಆಧಾರದ ಮೇಲೆ ನಾವು ಲೋಕಸಭೆಗೆ, ಸಂಸತ್ತಿಗೆ ನಾವು ಪ್ರವೇಶವನ್ನ ಪಡಿಬೇಕಾಗುತ್ತೆ. ದಿ ಕಾನ್ಸ್ಟಿಟ್ಯೂಷನ್ಸ್ ಹ್ಯಾಸ್ ಆಲ್ಸೋ ಕ್ಯಾಪ್ಡ್ ಲೋಕಸಭಾ ಮತ್ತೆ ರಾಜ್ಯಸಭೆಗೆ ನಂಬರ್ ಆಫ್ ಸೀಟ್ಸ್. ಸಂವಿಧಾನ ಕೂಡ ಒಂದು ಮಿತಿಯನ್ನ ಏರಿದೆ. ಒಟ್ಟಾರೆಯಾಗಿ ಈ ಲೋಕಸಭೆಗೆ ಹೆಚ್ಚಾಗಿ ಅಂತಂದ್ರೆ 550 ಸೀಟುಗಳು ಮಾತ್ರ ಇರಬೇಕು, ಮತ್ತೆ ರಾಜ್ಯಸಭೆಗೆ 250 ಸೀಟುಗಳು ಮ್ಯಾಕ್ಸಿಮಮ್, ಹೆಚ್ಚು ಅಂದ್ರೆ ಇಷ್ಟೇ ಇರಬೇಕು ಅಂತ ಹೇಳಿ ಇದು ಕೂಡ ಒಂದು ಮಿತಿಯನ್ನ ಇದು ಕೂಡ ಒಂದು ಮಿತಿಯನ್ನ ಹೇರಿದೆ. ಇದೆಲ್ಲವೂ ಕೂಡ ಈ ಡಿಲಿಮಿಟೇಷನ್ ಕಮಿಷನ್ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಇವು ವ್ಯತಿರಿಕ್ತವಾಗಿರುವಂತಹ ಅಂಶಗಳಾಗಿದ್ದಾವೆ. ಸೊ ಇದ್ರ ಮೂಲಕ ನಾವು ಇದಕ್ಕೆ ಇರುವಂತಹ ಮಿತಿಯನ್ನ ನಾವು ಗುರುತಿಸಬಹುದು. ಏನ್ ಮಾಡ್ಬೋದು ನಾವು, ಸ್ಟೆಪ್ಸ್ ಟು ಬಿ ಟೇಕನ್ ನೋಡಿ. PMF ರಿಪೋರ್ಟ್, ಇದು ಪ್ರಣಬ್ ಮುಖರ್ಜಿ ಫೌಂಡೇಶನ್, ರಾಷ್ಟ್ರಪತಿಯಾಗಿದ್ದಂತಹ ಪ್ರಣಬ್ ಮುಖರ್ಜಿ ಅವರ ಜನ್ಮ ದಿನದ ಪ್ರಯುಕ್ತವಾಗಿ ಆ ಒಂದು ಚಾರಿಟಬಲ್ ಟ್ರಸ್ಟ್ ಇದು, ಇವರು ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡಿದ್ರು. ಆ ರಿಪೋರ್ಟ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಟ್ ಸೇಸ್ ಡಿಲಿಮಿಟೇಷನ್ ಶುಡ್ ಬಿ ಬೇಸ್ಡ್ ಆನ್ 2031 ಸೆನ್ಸಸ್. ಈಗ ನಡೀತಾ ಇರುವಂತಹ ಪ್ರಕ್ರಿಯೆ 2021 ಸೆನ್ಸಸ್ ಆಗ್ಬೇಕಾಗಿದೆ. ಅದ್ರ ಹಿಂದೆ ನಡೆದಿರೋದು ನಮಗೆ 2011 ಸೆನ್ಸಸ್ ಆಗಿದೆ. ಇದು ಈಗ ನಡೀತಾ ಇರೋದು ಈಗ ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಮೇಲೆ ನಡೀತಾ ಇದೆ. ಇದು ಮುಂದೆ ಈಗ ಆಗ್ಬೇಕಾಗಿರುವಂತಹ ಸೆನ್ಸಸ್. ಇದ್ರ ಮೇಲೆ ನಾವು 2026ಗೆ ನಾವು ನಮ್ಮ ಸೀಟ್ಗಳನ್ನ ಚೇಂಜ್ ಮಾಡಬಹುದು ಅಂತ ಹೇಳಿದೀವಿ.
ಆದ್ರೆ ಈ PMF ರಿಪೋರ್ಟ್ ಹೇಳಿರೋ ಪ್ರಕಾರ ಈ ಡಿಲಿಮಿಟೇಷನ್ ಶುಡ್ ಬಿ ಬೇಸ್ಡ್ ಆನ್ ದಿಸ್ 2031. ನೀವು ಇವಾಗ ಯಾವ್ದಕ್ಕೂ ಕೈ ಹಾಕಬೇಡಿ. 2031 2031ರಲ್ಲಿ ಆಗುವಂತಹ ಜನಸಂಖ್ಯೆ ಏನು ಬೆಳವಣಿಗೆ ಆಗಿರುತ್ತೆ ಅದ್ರ ಮೇಲೆ ನಡೆಯುವಂತಹ ಜನಗಣತಿ ವರದಿ ಆಧಾರದ ಮೇಲೆ ನೀವು ಡಿಲಿಮಿಟೇಷನ್ ಮಾಡಿ. ಯಾವ ರೀತಿ ಮಾಡಿ ಅದನ್ನ ಅವರೇ ಸಜೆಷನ್ ಮಾಡಿರೋ ತರ ನಮಗೆ 2 ರೀತಿಯಾಗಿ ಅವರು ಹೇಳಿದ್ದಾರೆ. ಮೊದಲನೇದು ರೀಡ್ರಾ ದ ಬೌಂಡ್ರಿ ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸೀಸ್. ನಾವು ಹೇಗೆ 2009ರಲ್ಲಿ ಮಾಡಿದ್ವಲ್ಲ ಆ ರೀತಿ ರೀಡ್ರಾ ದ ಬೌಂಡ್ರಿ ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸ್ ಆನ್ ದ ಬೇಸಿಸ್ ಆಫ್ ಯಾವ್ದ್ರ ಮೇಲೆ ಮತ್ತದೆ 2031 ಸೆನ್ಸಸ್ ಅನ್ನ ಬಳಸಿ ನೀವು ರೀಡ್ರಾ ಮಾಡಬೇಕು ಬೌಂಡ್ರಿಗಳನ್ನ. ಅದಾದ ನಂತರ ಮತ್ತೆ ನೀವು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಮೂಲಕ ರಾಜ್ಯ ಪುನರ್ವಿಂಗಡಣಾ ಅದರ ಮೂಲಕ ಸ್ಪ್ಲಿಟ್ ನೀವು ಹಂಚ್ಬೇಕು ರಾಜ್ಯನ. ಈಗ ದೊಡ್ಡ ರಾಜ್ಯಗಳನ್ನ ಇಂಟು ಸ್ಮಾಲರ್ ಒನ್ಸ್ ಆಗಿ ಹಂಚ್ಬೇಕಾಗುತ್ತೆ. ಮೊದಲು ಯಾಕೆ ಈ ರೀತಿ ಮಾಡ್ಬೇಕು ಅಂತಂದ್ರೆ ನೀವು ಮೊದಲೇ ರಾಜ್ಯಗಳನ್ನ ವಿಂಗಡಣೆ ಮಾಡ್ಬಿಟ್ರೆ ನಮಗೆ ನಮ್ಮ ರಾಜ್ಯದಲ್ಲಿ ಅದು ಮುಂಚೆ ಇತ್ತು. ಈಗ ನಾವು ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಹಂಪಿ ಈಗ ಮುಂಚೆ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು. ಈಗ ಅದನ್ನ ವಿಜಯನಗರ ಜಿಲ್ಲೆಯಾಗಿ ಬಳ್ಳಾರಿನ ಹೊಡೆದಿರೋದ್ರಿಂದ ಈ ಹಂಪಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಗೆ ಒಳಪಡುತ್ತೆ. ಈಗ ಬಳ್ಳಾರಿ ಜನಗಳ ಹಕ್ಕೊತ್ತಾಯ ಏನು ಅಂತಂದ್ರೆ ಹಂಪಿ ನ್ಯಾಷನಲ್ ಹೆರಿಟೇಜ್, ಅದು ನಮ್ಮ ಒಂದು ಅಸ್ಮಿತೆಯ ಸಂಕೇತ, ಅದು ನಮ್ಮ ಸಂಸ್ಕೃತಿಯ ಸಂಕೇತ, ಹಂಗಾಗಿ ಅದನ್ನ ನಮಗೆ ಕೊಡ್ರಿ ಅಂತ ವಾದ ಇದೆ. ಅದೇ ರೀತಿ ನೀವು ಮುಂಚೆನೆ ಸ್ಟೇಟ್ ನ ಸ್ಪ್ಲಿಟ್ ಮಾಡಿ ಆಮೇಲೆ ನೀವು ಕಾನ್ಸ್ಟಿಟ್ಯೂಯೆನ್ಸಿ ಬೌಂಡ್ರೀಸ್ ನ ರೀಡ್ರಾ ಮಾಡಕ್ ಹೋದ್ರೆ ಮತ್ತೆ ಗೊಂದಲ ಏರ್ಪಡೋ ಚಾನ್ಸಸ್ ಇರೋದ್ರಿಂದ ನೀವು ಮೊದಲು ಈ ಚುನಾವಣಾ ಗಡಿಗಳನ್ನ ನಿರ್ಧಾರ ಮಾಡಿ ಅದಾದ್ಮೇಲೆ ರಾಜ್ಯಗಳನ್ನ ದೊಡ್ಡ ರಾಜ್ಯಗಳನ್ನ ಚಿಕ್ಕದಾಗಿ ನೀವು ವಿಭಾಗ ಮಾಡಿದ್ರೆ ನಾವು ಎಲೆಕ್ಷನ್ಗೆ ರೆಪ್ರೆಸೆಂಟೇಟಿವ್ಸ್ ನ ಅದು ಎಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಕಳಿಸ್ಬೋದು ಅನ್ನೋದು ಈ 2 ಸೊಲ್ಯೂಷನ್ ಕೊಟ್ಟಿದ್ದಾರೆ ಈ PMF ರಿಪೋರ್ಟ್ ಅಲ್ಲಿ. ಅದಾದ ನಂತರ ನ್ಯಾಷನಲ್ ಕನ್ಸೆನ್ಸಸ್ ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ಸಹಮತ ಇರ್ಬೇಕು. ಅಂದ್ರೆ ಯಾರೋ ಒಬ್ರು ತಗೊಳ್ಳೋಂತ ನಿರ್ಧಾರಕ್ಕೆ ಎಲ್ಲರೂ ಸರಿ ಅನ್ನಕ್ಕಾಗಲ್ಲ, ಕನ್ಸೆನ್ಸಸ್ ಬೇಕಿಲ್ಲಿ. ಯಾಕೆ ಈಗ ನೋಡಿದ್ವಿ ನಾವು ಜಮ್ಮು ಕಾಶ್ಮೀರದಲ್ಲಿ ಸಮಸ್ಯೆ ನೋಡಿದ್ವಿ, ಮತ್ತೆ ನಾರ್ತ್ ಈಸ್ಟ್ ಗಳಲ್ಲಿ ನಡೀತಾ ಇರೋಂಥ ಸಮಸ್ಯೆ ನೋಡಿದ್ವಿ. ಇಲ್ಲಿರೋ ರೀಜನಲ್ ಸಮಸ್ಯೆ ಬೇರೆ, ಇಲ್ಲಿರೋ ರೀಜನಲ್ ಸಮಸ್ಯೆ ಬೇರೆ. ಹಾಗೆ ಸೌತ್ ಇಂಡಿಯಾಗಳಲ್ಲಿರುವಂತಹ ಜನಸಂಖ್ಯೆ ನಿಯಂತ್ರಣಗಳ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಾ ಇದ್ದಾರೆ, ಸೀಟ್ಗಳ ಸಂಖ್ಯೆ ಕಡಿಮೆ ಇದೆ. ಇಲ್ಲಿರೋ ಸಮಸ್ಯೆನೇ ಬೇರೆ ಇದೆ. ಹಾಗಾಗಿ ದೇಶದ ಉದ್ದಗಲಕ್ಕೂ ನೋಡಿದ್ರೆ ನಾವು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿರುವಂತ ಸಮಸ್ಯೆಗಳೇ ಬೇರೆ ಬೇರೆ ಇದಾವೆ. ಆದ್ರೆ ಇವರೆಲ್ಲರೂ ಗೆದ್ದು ಎಲ್ಲರೂ ಗೆದ್ದು ಈ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿರೋದ್ರಿಂದ ನಾವು ಈ ಚುನಾವಣೆ ಪ್ರಕ್ರಿಯೆಗೆ ಕೈ ಹಾಕೋಕ್ ಮುಂಚೆನೆ ಈ ನ್ಯಾಷನಲ್ ಕನ್ಸೆನ್ಸಸ್ ಎಲ್ಲರ ಹತ್ರನೂ ಸಹಮತ ನಮಗೆ ಬೇಕೇ ಬೇಕಾಗುತ್ತೆ. ಅದನ್ನ ಒಗ್ಗೂಡಿಸೋದ್ರ ಮೂಲಕ ನಾವು ಇಡೀ ರಾಷ್ಟ್ರನ ಸಮಗ್ರವಾಗಿ ಮತ್ತೆ ನಿರ್ಮಾಣ ಮಾಡಬಹುದು ಅಥವಾ ಐಕ್ಯತೆಯನ್ನ ಇನ್ನೂ ಹೆಚ್ಚಾಗಿ ಮೂಡಿಸಬಹುದು. ಅದು ಶುಡ್ ಬಿ ಸ್ಟಾರ್ಟೆಡ್ ಟು ಸಾರ್ಟ್ ಔಟ್ ದಿಸ್ ಮಚ್ ಆಸ್ ಬಿಫೋರ್ 2026. ನಾವು 2026ವರೆಗೂ ಕಾಯಕ್ಕಿಂತ ಹೆಚ್ಚಾಗಿ ಇವಾಗ್ಲಿಂದನೇ ನಾವು ಈ ಸಹಮತವನ್ನ ಕ್ರೋಢೀಕರಿಸೋದ್ರ ಹೆಜ್ಜೆ ಇಟ್ರೆ 2026ಕ್ಕೆ ನಾವು ಬರುವಂತಹ ಅಪಾಯನ ಒಂದೇ ಸರಿ ಎದುರಿಸಕ್ಕೆ ಆಗದೆ ಇರ್ಬೋದು. ಈಗ್ಲಿಂದನೇ ನಾವು ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೆ ರಾಷ್ಟ್ರೀಯ ಸಹಮತ ಬೇಕು. ಮತ್ತೆ ವೇಟೇಜ್ ಗಿವನ್ ಬೈ ದ ಫೈನಾನ್ಸ್ ಕಮಿಷನ್ to the populations can be reduced to the 10% or even 5%. ನೋಡಿ, ಫೈನಾನ್ಸ್ ಕಮಿಷನ್ ಏನು ಹಣಕಾಸು ಆಯೋಗ ಇದೆಯಲ್ಲ, ಅದು ರೆಕಮೆಂಡ್ ಮಾಡುತ್ತೆ, ಸಲಹೆ ಸೂಚನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಯಾವುದೇ ವಿಚಾರದಲ್ಲಿ ಟ್ಯಾಕ್ಸ್ ಡಿಸೊಲ್ಯೂಷನ್ ಅಂದ್ರೆ ಯಾಕೆ ಟ್ಯಾಕ್ಸ್ ಡಿವಾಲ್ಯೂಷನ್, ಯಾವ ರಾಜ್ಯಗಳಿಗೆ ಎಷ್ಟು ಹಣಕಾಸಿನ ಪ್ರಮಾಣ ಅನುದಾನ ಬಿಡುಗಡೆ ಆಗ್ಬೇಕು, ಯಾವ ಆಧಾರದ ಮೇಲೆ ಬಿಡುಗಡೆ ಆಗ್ಬೇಕು, ಇವು ಉತ್ತರ ಪ್ರದೇಶಕ್ಕೆ ಯಾಕೆ ಅಷ್ಟು ಕೊಡ್ಬೇಕು, ಗೋವಾಕ್ಕೆ ಯಾಕೆ ಇಷ್ಟು ಅಮೌಂಟ್ ನ ಕೊಡ್ಬೇಕು, ತ್ರಿಪುರಾಗೆ ಯಾಕೆ ಇಷ್ಟ ಕೊಡ್ಬೇಕು ಅನ್ನೋದಕ್ಕೆ ಈ ಫೈನಾನ್ಸ್ ಕಮಿಷನ್ ಒಂದು ರೂಲ್ಸ್ ಸೆಟಪ್ ಮಾಡುತ್ತೆ. ಅದೇ ಇದರ ಮುಖ್ಯ ಕಾರ್ಯ. ಇದ್ರ ಕೆಳಗಡೆ ಉದಾಹರಣೆಗೆ ಈಗ ಅದು ಫಾರೆಸ್ಟ್, ಯಾವ ರಾಜ್ಯಗಳು ಅತಿ ಹೆಚ್ಚಾಗಿ ಕಾಡನ್ನ ಬೆಳೆಸಿರ್ತವೆ ಅಥವಾ ಗ್ರೀನ್ ಯಾವ್ದು ಹಸಿರು ಹೊದಿಕೆ ಹೆಚ್ಚಾಗಿ ಇರ್ತವೆ ಆ ರಾಜ್ಯಗಳಿಗೆ 10% ಎಕ್ಸ್ಟ್ರಾ ನೀವು ಫಂಡ್ಸ್ ಕೊಡಿ. ಆಮೇಲೆ ಯಾವ ರಾಜ್ಯಗಳು ಎಜುಕೇಶನ್ ಅಲ್ಲಿ ಒಳ್ಳೆಯ ಗುಣಮಟ್ಟವನ್ನು ಸಾಧಿಸಿದವೆ, ಲಿಟ್ರಸಿ ರೇಟ್ ಜಾಸ್ತಿ ಇದೆ, ಆ ತರದಕ್ಕೆ ನೀವು ಒಂದು 2% ಎಕ್ಸ್ಟ್ರಾ ಫಂಡ್ಸ್ ಕೊಡಿ. ಆಮೇಲೆ ಯಾವ ರಾಜ್ಯಗಳು ಸ್ಯಾನಿಟೈಸೇಷನ್ ಇರ್ಬೋದು, ಆರೋಗ್ಯ, ಹೆಲ್ತ್, ಈ ವಿಚಾರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗಣನೀಯ ಸಾಧನೆ ಮಾಡಿದವಲ್ಲ ಆ ನೀತಿ ಆಯೋಗ ಇಂಡೆಕ್ಸ್ ಪ್ರಕಾರ ಆ ರೀತಿಯ ರಾಜ್ಯಗಳಿಗೆ ನೀವು ಹೆಚ್ಚಿನ ಮತ್ತೆ ಸ್ವಲ್ಪ ಫಂಡ್ಸ್ ಕೊಡಿ. ಯಾಕಂದ್ರೆ ಇದ್ರ ಮೂಲಕ ವಿ ಕ್ಯಾನ್ ಇನ್ಕ್ರೀಸ್ ದಿ ಫೆಡರಲ್ ಕಾಂಪಿಟೇಷನ್ ಅಂತ ಹೇಳ್ತೀವಲ್ಲ, ರಾಜ್ಯಗಳ ನಡುವೆ ಒಂದು ಅಭಿವೃದ್ಧಿಯ ಸ್ಪರ್ಧಾತ್ಮಕ ಬೆಳವಣಿಗೆಗೆ ನಾವು ಇದನ್ನ ಫೈನಾನ್ಸ್ ಕಮಿಷನ್ ಈ ರೀತಿ ಮಾಡುತ್ತೆ. ಈಗ ನೋಡಿ, ಯುಪಿಗೆ 10% ಹೆಚ್ಚಿಗೆ ಕಾಡಿದೆ ಅಂತ ಹೇಳಿ ಅವ್ರಿಗೆ ಹೆಚ್ಚಿಗೆ ಫಂಡ್ಸ್ ಕೊಟ್ರೆ, ಅದ್ರ ಪಕ್ಕದಲ್ಲೇ ಇರುವಂತಹ ಬಿಹಾರಕ್ಕೆ
ಅದರಲ್ಲಿ ಈ ಸಂಖ್ಯೆಗಿಂತ ಕಡಿಮೆ ಇರ್ಬೋದು ಕಾಡು ಅಥವಾ ಹಸಿರು ಹೊದಿಕೆ. ಅವಾಗ ಅವರಿಗೆ ಈ 10% ಮಿಸ್ ಆಗುತ್ತೆ. ಅವಾಗ ಬಿಹಾರ್ ಏನ್ ಮಾಡ್ಬೋದು, ಮುಂದಿನ ವರ್ಷದಿಂದ ನಾನು ಕೂಡ ಈ ಫಾರೆಸ್ಟ್ ಕೋಟಾದಲ್ಲಿ ಬರುವಂತಹ 10% ಎಕ್ಸ್ಟ್ರಾ ಫಂಡ್ ಅನ್ನ ನಾನು ಕೂಡ ತಗೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದು ಕೂಡ ಹೆಚ್ಚಾಗಿ ಹಸಿರು ಹೊದಿಕೆ ಮಾಡೋಕೆ ಪ್ರಾರಂಭ ಮಾಡಬಹುದು. ಇದನ್ನ ನಾವು ಫೆಡರಲ್ ಕಾಂಪಿಟೇಷನ್ ಅಂತ ಕರಿತೀವಿ. ರಾಜ್ಯಗಳ ನಡುವೆ ಒಂದು ಪಾಸಿಟಿವ್ ಕಾಂಪಿಟೇಷನ್ ಬರುತ್ತೆ ಇದರಲ್ಲಿ. ಸೊ ಹಾಗೆ ಫೈನಾನ್ಸ್ ಕಮಿಷನ್ ಹೇಳಿರೋ ಪ್ರಕಾರ ಪಾಪ್ಯುಲೇಷನ್, ಆಯಾ ರಾಜ್ಯದ ಜನಸಂಖ್ಯೆಗೆ ಹೆಚ್ಚಾಗಿತ್ತು ಜನಸಂಖ್ಯೆ ಅಂದ್ರೆ 10% ಕೊಡ್ಬೇಕು ಅಂತ ಹೇಳಿದೆ ಫಂಡ್ಸ್ ನ. ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಜನಸಂಖ್ಯೆ ಕಡಿಮೆ ಇದ್ರೆ ಹೆಚ್ಚಿಗೆ ದುಡ್ಡು ಕೊಡ್ತೀವಿ ಅನ್ನೋದು ಇನ್ನೊಂದು ಹೊಸ ಪಾಯಿಂಟ್ ಆಗುತ್ತೆ. ಸೊ ನಾವು ಈಗ 10% ಇರೋದನ್ನ 5%ಗೆ ನಾವು ತಂದ್ರೆ ಅವರು ಜನಸಂಖ್ಯೆ ಕಡಿಮೆ ಮಾಡೋ ಕಾರ್ಯದಲ್ಲಿ ಸರ್ಕಾರಗಳು ಮಗ್ನ ಆಗ್ಬಹುದು. ಅದ್ರ ಮೂಲಕ ಮತ್ತೆ ನಾವು ಹೆಚ್ಚು ಜನಸಂಖ್ಯೆ ಇದೆ, ನಮಗೆ ಹೆಚ್ಚು ಸೀಟ್ ಕೊಡಿ ಅನ್ನೋ ಗೊಂದಲಕ್ಕೆ ನಾವು ಕಡಿವಾಣ ಹಾಕ್ಬಹುದು. ಮುಂದೆ ಏನ್ ಮಾಡ್ಬೋದು ಇದನ್ನ way forward. Although the freeze of the number of the seats in Lok Sabha and assemblies should have been lifted in after 2001 census, another amendment 84th census has postponed until 2026. ಏನ್ ಮಾಡ್ಬೋದು ನೋಡಿ, ನಾವು ಫ್ರೀಸ್ ಆಲ್ತೋ ಅದಾಗಿ ಕೂಡ ನಾವು ಏನು ಫ್ರೀಸ್ ಮಾಡಿದೀವಲ್ಲ ಯಾವ್ದ್ರ ಮೇಲೆ, ನಂಬರ್ ಆಫ್ ದ ಸೀಟ್ಸ್ ಇನ್ ಲೋಕಸಭಾ ಮತ್ತೆ ಅಸೆಂಬ್ಲಿ ಮೇಲೆ ನಾವು ಏನ್ ಫ್ರೀಸ್ ಮಾಡಿದೀವಲ್ಲ ಅದನ್ನ ತೆಗ್ದಿದ್ದೀವಿ. ಆದ್ರೆ ಅದ್ರ ಗಡಿಗಳನ್ನ ಮಾತ್ರ ನಾವು ಬದಲಾಯಿಸಿದೀವಿ, ಆದ್ರೆ ಸಂಖ್ಯೆಗಳನ್ನ ಅಲ್ಲ. ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ, 2026 ಮುಂದುವರಿಯುತ್ತೆ. ಅಷ್ಟರೊಳಗೆ ನಾವು ಹಿಂದೆ ಹೇಳಿರೋ ತರ ನಾವು ರಾಷ್ಟ್ರೀಯ ಸಹಮತವನ್ನ ಕ್ರೋಢೀಕರಿಸ್ಕೋಬೇಕಾಗುತ್ತೆ. ಇದು ಯಾವ್ದ್ರ ಆಧಾರದ ಮೇಲೆ ಆಗುತ್ತೆ? ದಿಸ್ ವಾಸ್ ಜಸ್ಟ್ ಜಸ್ಟಿಫೈಡ್ ಆನ್ ದಿ ಗ್ರೌಂಡ್ಸ್ ಆಫ್ ದಟ್ ಯೂನಿಫಾರ್ಮ್ ಪಾಪ್ಯುಲೇಷನ್ಸ್ ಗ್ರೋತ್ ರೇಟ್ ವುಡ್ ಬಿ ಅಚೀವ್ಡ್ ಥ್ರೂಔಟ್ ದ ಇಂಡಿಯಾ. ಎಲ್ಲಿ ಒಂದು ರಾಜ್ಯದಲ್ಲಿ ಆದ್ರೂ ಸಾಲದು, ಕಂಟ್ರಿ ಥ್ರೂಔಟ್ ದ ಕಂಟ್ರಿ ಬೈ 2026 ಅಲ್ಲಿ ಮಾಡಬೇಕು. ಯಾವ್ದೋ ಒಂದು ರಾಜ್ಯದಲ್ಲಿ ನಾನು ಯಾವುದೋ ಉತ್ತರ ಪ್ರದೇಶನೋ ಇನ್ನೊಂದು ಬಿಹಾರ ಅಥವಾ ವೆಸ್ಟ್ ಬೆಂಗಾಲ್ ಅಲ್ಲಿ ನಾನು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೀನಿ ಅಂದಾಕ್ಷಣ ನಾವು ಒಂದು ಸೀಟ್ಗಳನ್ನ ನಾವು ಬೇರೆ ಬೇರೆ ತರ ಹಂಚಕ್ ಬರಲ್ಲ. ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಸಮರ್ಪಕವಾಗಿ ಯೂನಿಫಾರ್ಮ್ ಪಾಪ್ಯುಲೇಷನ್ ಗ್ರೋತ್ ಆಗ್ಬೇಕು. ಎಲ್ಲಾ ಕಡೆನೂ ಸಮಾನವಾಗಿ ಜನಸಂಖ್ಯೆ ಅಭಿವೃದ್ಧಿಯ ಮಟ್ಟ ಇರಬೇಕು. ಆವಾಗ ನಾವು ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದು. ನೋಡಿ, ಈ ಡಿಲಿಮಿಟೇಷನ್ ಕಮಿಷನ್ಗೆ ಸಂಬಂಧಪಟ್ಟಿರೋ ತರ ಹಳೆ UPSC ಕ್ವಶನ್ಸ್ ನಾವು ನೋಡೋದಾದ್ರೆ 2012 ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. With the reference of the delimitation commission, consider the following statements. The order of the delimitation commissions cannot be challenged in a court of law. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, when the orders of the delimitation commissions are laid before Lok Sabha or state legislative assemblies, they cannot affect any modification. Is there any possible to do modifications in orders? The second statement. ನಾವು ಹಿಂದೆ ಡಿಸ್ಕಸ್ ಮಾಡಿರೋ ತರ ಡಿಲಿಮಿಟೇಷನ್ಸ್ ಕಮಿಷನ್ ಅದು ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ. ಡಿಲಿಮಿಟೇಷನ್ ಕಮಿಷನ್ ಅನ್ನೋದೊಂದು ಇಂಡಿಪೆಂಡೆಂಟ್ ಮತ್ತೆ ಅದೊಂದು ಪವರ್ಫುಲ್ ಬಾಡಿ ಅದು. ಸೊ ಯು ಕಾಂಟ್ ಚೇಂಜ್ ಇಟ್ಸ್ ಡಿಸಿಷನ್ಸ್, ಯು ಕಾಂಟ್ ಕ್ವಶನ್ ದಿಸ್ ಕಮಿಷನ್ ಡಿಸಿಷನ್ಸ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ. ಸೊ ದಿಸ್ ಇಸ್ ರೈಟ್. ಮತ್ತೆ ಎರಡನೇದು, ಯಾವಾಗ ಈ ಡಿಲಿಮಿಟೇಷನ್ ಕಮಿಷನ್ಸ್ ಕೊಡುವಂತಹ ರಿಪೋರ್ಟ್ ನ ನೀವು ಲೋಕಸಭೆ ಅಥವಾ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಂಡಿಸಿದಾಗ ನೀವು ಅದ್ರ ಮೇಲೆ ಚರ್ಚೆ ಮಾಡಬಹುದೇ ಹೊರತು ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಫಿಕೇಶನ್ಸ್ ನ ನೀವು ರೂಪಾಂತರ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಕೆನಾಟ್ ಅಫೆಕ್ಟ್ಸ್, ಇದು ಕೂಡ ಸರಿಯಾಗುತ್ತೆ ಆಪ್ಷನ್. ಸೊ ಕ್ಯಾನ್ ಗೋ ಥ್ರೂ ಆಪ್ಷನ್ ಸಿ. ಹಾಗೆ ಇನ್ನೊಂದು ಪ್ರಶ್ನೆ, which of the following constitutional amendments are related to the raising the number of members of the Lok Sabha seats? So you can have option C.
ಹಿಂದಿ. ಇದು ಹಳೆಯ ಮೇನ್ಸ್ ಕ್ವಶನ್ಗಳಿವು. GS2 ಪೇಪರ್ ಅಲ್ಲಿ ಬಂದಿರುವಂತಹ ಮೇನ್ಸ್ ಕ್ವಶನ್. ಅದರಲ್ಲಿ ದ ಪ್ಲಾನಿಂಗ್ ಆಪರೇಷನ್ಸ್ ಇನ್ ಇಂಡಿಯಾ ಲೆಡ್ ಟು ಎರೋಷನ್ ಆಫ್ ದಿ ಫೆಡರಲಿಸಮ್ ಇನ್ ಈ ಪ್ರಶ್ನೆ 1999 ಬಂದಿದೆ. 1919 ಬಂದಿರೋ ಕ್ವಶನ್ ಇದು. ದ ಪ್ಲಾನಿಂಗ್ ಆಪರೇಷನ್ಸ್ ಇನ್ ಇಂಡಿಯಾ ಲೆಡ್ ಟು ಎರೋಷನ್ ಆಫ್ ದ ಫೆಡರಲಿಸಮ್. ಏನಿದು ಎರೋಷನ್ ಆಫ್ ದಿ ಅಂದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂತಹ ಹಲವಾರು ರಾಜ್ಯಗಳಿದಾವೆ. ಈ ಪ್ಲಾನಿಂಗ್ ಆಪರೇಷನ್ಸ್ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಏನ್ ಪ್ಲಾನಿಂಗ್ ಆಪರೇಷನ್ಸ್, ಯಾವ್ದಾದ್ರು ಸಂಸ್ಥೆಗಳನ್ನ ಹೊಸದಾಗಿ ರಚನೆ ಮಾಡೋದಂತ ಇರ್ಬೋದು, ಅಥವಾ ಯಾವ್ದಾದ್ರು ಇರುವಂತಹ ಸಂಸ್ಥೆಗಳ ರದ್ದತಿ ಇರ್ಬೋದು. ಈ ತರ ಯಾವುದೇ ಪ್ಲಾನಿಂಗ್ ಆಪರೇಷನ್ಸ್ ಇನ್ ಇಂಡಿಯಾ ಲೆಡ್ ಟು ಎರೋಷನ್ ಆಫ್ ಫೆಡರಲಿಸಮ್. ಒಕ್ಕೂಟ ವ್ಯವಸ್ಥೆಯಲ್ಲಿನ ರಾಜ್ಯಗಳ ನಡುವೆ ಅಥವಾ ಕೇಂದ್ರ ಅಥವಾ ರಾಜ್ಯಗಳ ನಡುವಿನ ಸಂಬಂಧವನ್ನ ಇದು ಕಡಿಮೆ ಮಾಡುತ್ತಾ. ಎರೋಷನ್ ಆಫ್ ದಿ ಫೆಡರಲಿಸಮ್, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪರಸ್ಪರ ನಂಬಿಕೆಗಳನ್ನ ಇದು ಕಡಿಮೆ ಮಾಡುತ್ತಾ ಅನ್ನೋ ಪ್ರಶ್ನೆ. ದ ಪ್ಲಾನಿಂಗ್ ಆಪರೇಷನ್ಸ್ ಇನ್ ಇಂಡಿಯಾ ಲೆಡ್ ಟು ಎರೋಷನ್ ಆಫ್ ಫೆಡರಲಿಸಮ್ ಕ್ವಶನ್ ಮಾರ್ಕ್. ಸೊ ನಾವು ಪ್ಲಾನಿಂಗ್ ಉದಾಹರಣೆ ನೋಡಿ, ಇದು ಯಾವುದು ಚುನಾವಣೆ. ಈಗ ನೀತಿ ಆಯೋಗ ಇದೆ ಇವಾಗ. ಇದಕ್ ಮುಂಚೆ ನಮಗೆ ಪ್ಲಾನಿಂಗ್ ಕಮಿಷನ್ ಇತ್ತು, ಇದನ್ನ ವಜಾ ಮಾಡಿದ್ದಾರೆ. ಇದನ್ನಂದ್ರೆ ರದ್ದು ಮಾಡಿ ಈ ನೀತಿ ಆಯೋಗನ ಜಾರಿಗೆ ತಂದಿದ್ದೀವಿ. ಸೊ ಈ ತರ ಪ್ಲಾನಿಂಗ್ ಆಪರೇಷನ್ಸ್ ಮೂಲಕ, ಹೊಸ ಸಂಸ್ಥೆಗಳನ್ನ ಹುಟ್ಟಾಕೋದ್ರ ಮೂಲಕ, ಹೊಸ ತೀರ್ಮಾನಗಳ ಮೂಲಕ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ನಡುವೆ ಇರುವಂತಹ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತಹ ನಂಬಿಕೆಯನ್ನ ಇದು ಕಡಿಮೆ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ನಾವು ಇದನ್ನ ಡಿಲಿಮಿಟೇಷನ್ ಹಿಂದೆ ಚರ್ಚೆ ಮಾಡಿರ್ತಾರೆ. ಡಿಲಿಮಿಟೇಷನ್ ಕಮಿಷನ್ ಅನ್ನು ನಾವು ಇದಕ್ಕೆ ಹೇಗೆ ಲಿಂಕ್ ಮಾಡಬಹುದು ನೋಡಿ. ಡಿಲಿಮಿಟೇಷನ್ ಕಮಿಷನ್ ಅನ್ನ ರಚನೆ ಮಾಡುವಂತ ಪವರ್ ಯಾರಿಗಿದೆ? ಇದು ಸೋಲಾ ಪವರ್. ಇದು ಪಾರ್ಲಿಮೆಂಟಿಗೆ ಮಾತ್ರ ಇದೆ. ಅಂದ್ರೆ ಪಾರ್ಲಿಮೆಂಟ್ ಯಾರ ಮರ್ಜಿಯಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ ಯಾರ ಹಿತಾಸಕ್ತಿಯ ಮೇಲೆ ಕೆಲಸ ಮಾಡುತ್ತೆ, ಅದು ಎಲ್ಲರದ್ದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆದ್ರೆ ಸರ್ಕಾರ ತೀರ್ಮಾನ ಮಾಡಿದಾಗ, ಯಾವುದೋ ಒಂದು ಸರ್ಕಾರ ಮೆಜಾರಿಟಿ ಅತಿ ಹೆಚ್ಚು ಸಂಖ್ಯಾಬಲವನ್ನು ಹೊಂದಿದ್ದಾಗ ಅದ್ರ ಮಾತು ನಡೆಯುತ್ತೆ. ಹಾಗಾಗಿ ಅದು ಯಾವಾಗ ಬೇಕಾದಕ್ಕೆ ಡಿಲಿಮಿಟೇಷನ್ ಕಮಿಷನ್ ರಚನೆ ಮಾಡಬಹುದು. ಡಿಲಿಮಿಟೇಷನ್ ಕಮಿಷನ್ ರಚನೆ ಮಾಡೋದ್ರ ಮೂಲಕ ಆಯಾ ರಾಜ್ಯಗಳ ಮೇಲೆ ಪ್ರಭಾವ ಬೀರಿ ಅಲ್ಲಿ ಸೀಟುಗಳ ಹಂಚಿಕೆಯಲ್ಲೂ ಕೂಡ ತನ್ನ ಪ್ರಭಾವನ ಖಂಡಿತವಾಗಿ ಇದು ಬೀರಬಲ್ಲದು. ನಾವು ಡಿಲಿಮಿಟೇಷನ್ ಕಮಿಷನ್ ಅನ್ನ ಈ ಪ್ಲಾನಿಂಗ್ ಆಪರೇಷನ್ ಅಲ್ಲೂ ಕೂಡ ಒಂದು ಪಾಯಿಂಟ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿರ್ಬೋದು. ಅದರ ಆಧಾರದ ಮೇಲೆ ಎರೋಷನ್ ಆಫ್ ದ ಫೆಡರಲಿಸಮ್ ಇದು ಕೂಡ ಡೆಫಿನೆಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಉದಾಹರಣೆಗೆ ಈಗ ಫರೂಕ್ ಅಬ್ದುಲ್ಲಾ ಕಾಶ್ಮೀರಲ್ಲಿರುವಂತಹ ಪೊಲಿಟಿಕಲ್ ಲೀಡರ್ ಏನ್ ಹೇಳಿದ್ದಾರೆ, ಯಾಕೆ ಮೋದಿ ಸರ್ಕಾರ ಇಷ್ಟು ತ್ವರಿತಗತಿಯಲ್ಲಿ ಡಿಲಿಮಿಟೇಷನ್ ಮಾಡೋದಕ್ಕೆ ಆತೊರಿತಾ ಇದೆ ಜಮ್ಮು ಕಾಶ್ಮೀರದಲ್ಲಿ? ಇಡೀ ದೇಶ 2026ಕ್ಕೆ ಡಿಲಿಮಿಟೇಷನ್ ಕಮಿಷನ್ ಒಳಪಡುತ್ತೆ. ಈಗ ಜಮ್ಮು ಕಾಶ್ಮೀರಕ್ಕೆ ಯಾಕೆ ಇಷ್ಟು ತ್ವರಿತಗತಿಯಲ್ಲಿ ಏನ್ ಅರ್ಜೆಂಟ್ ಇದೆ? ನಾವು ಕೂಡ 2026ರಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ನಮಗೂ ಮಾಡಿ, ಈಗ ಬೇಡ ಅನ್ನೋ ಒಂದು ಧ್ವನಿಯನ್ನ ಎತ್ತಿದ್ದಾರೆ. ಇದರರ್ಥ ಎರೋಷನ್ ಮತ್ತೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಅಥವಾ ಸಹಕಾರ ಇಲ್ಲಿ ಧಕ್ಕೆ ಆಗ್ಬೋದು. ಈ ಅಂತರಗಳು ಹೆಚ್ಚಾಗ್ಬೋದು ರಾಜ್ಯಕ್ಕೂ ಮತ್ತೆ ಕೇಂದ್ರಕ್ಕೂ. ಈ ದೃಷ್ಟಿಯಲ್ಲಿ ನಾವು ಈ ಪ್ರಶ್ನೆನ ಅಟೆಂಡ್ ಮಾಡಬಹುದು. ಮತ್ತೆ ಎರಡನೇದು, ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ದ ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ ದಿ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಇನ್ ಇಂಡಿಯಾ. ಇದು 2007ರಲ್ಲಿ, ಅಂದ್ರೆ ಆಗ ಡಿಲಿಮಿಟೇಷನ್ ಆಗಿರುವಂತಹ ಸಂದರ್ಭದಲ್ಲಿ ಬಂದಿರುವಂತ ಪ್ರಶ್ನೆ ಇದು. ಅದು ಹೇಗೆಲ್ಲ ಕಾರ್ಯ ನಿರ್ವಹಿಸುತ್ತದೆ? ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್, ಹೇಗೆ ಅದು ಯಾವ ಆಧಾರದ ಮೇಲೆ, ಜಿಯೋಗ್ರಫಿಕಲ್ ಆಧಾರದ ಮೇಲೆ ಅಥವಾ ಪ್ರಾಪರ್ ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಅನ್ನೋ ಪಾಯಿಂಟ್ ಗಳನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ. ಪ್ರಶ್ನೆ, ಐಡೆಂಟಿಫೈ ದ ಮೇಜರ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ವಿಚ್ ಆರ್ ನೆಸೆಸರಿ ಇನ್ ದ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ಸ್. ನೋಡಿ, ಯಾವುದೇ ಪ್ರಜಾಪ್ರಭುತ್ವ ಹೊಂದಿರತಕ್ಕಂತಹ ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದೇ ರೀತಿ ಚುನಾವಣಾ ಪ್ರಕ್ರಿಯೆಗಳು ನಿರಾತಂಕವಾಗಿ ಸರಾಗವಾಗಿ ನಡಿಬೇಕು ಅಂತಂದ್ರೂ ಕೂಡ ಆಯಾ ಕಾಲಕ್ಕೆ ಚುನಾವಣಾ ಸುಧಾರಣೆಗಳು ಕೂಡ ಅತಿ ಅವಶ್ಯಕವಾಗಿರುತ್ತದೆ. ಚುನಾವಣಾ ಸುಧಾರಣೆಗಳಲ್ಲಿ ನಾವು ನೋಡೋದಾದ್ರೆ ವೋಟರ್ ಐಡಿ ಇದೆ, ಈಗ EVM ಮಿಷಿನ್ಗಳು ಬಂದಿದಾವೆ ಇವಾಗ, ಮತ್ತೆ ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿ ಮಾಡ್ತೀವಿ. ಆಮೇಲೆ ಚುನಾವಣಾ ಖರ್ಚಿಗೆ ಇಷ್ಟೇ ಮಿತಿಗಳನ್ನ ಹೇರ್ತೀವಿ, ಅದಕ್ಕೋಸ್ಕರ ಸಮಿತಿಗಳನ್ನ ಮಾಡಿದೀವಿ. ಮತ್ತೆ ಎಲೆಕ್ಟ್ರೋಲ್ ಬಾಂಡ್ಗಳು ಬಂದಿದಾವೆ. ಈ ರೀತಿ ಈ ಚುನಾವಣೆಗಳ ಸುಧಾರಣೆಗೆ ಏನೇನು ಕ್ರಮ ತಗೊಳ್ಬಹುದು? ಚುನಾವಣಾ ಆಯೋಗ ಮತ್ತೆ ಸಂಸತ್ತು ಎರಡೂ ಸೇರಿ ಚುನಾವಣೆಗಳನ್ನ ಇನ್ನ
ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆಗಳು ಚುನಾವಣೆಗಳು ನಡೀಬೇಕು, ನಿರ್ಭೀತ ವಾತಾವರಣದಲ್ಲಿ ಚುನಾವಣೆಗಳು ನಡೀಬೇಕು ಅನ್ನೋ ಆಶಯದೊಂದಿಗೆ ನಾವು ಎಲೆಕ್ಟ್ರಲ್ ರಿಫಾರ್ಮ್ಸ್ ನ ಕಾಲಕ್ಕೆ ತರ್ತಾ ಇದ್ದೀವಿ. ಅದೇ ರೀತಿ ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇದುವರೆಗೂ ನಾವು ಚರ್ಚೆ ಮಾಡಿರುವಂತಹ ಡಿಲಿಮಿಟೇಷನ್ ಕಮಿಷನ್ ಅನ್ನ ಇದಕ್ಕೆ ಹೇಗೆ ನಾವು ಲಿಂಕ್ ಮಾಡಬಹುದು, ಕಾಲಕ್ಕೆ ನಾವು ಡಿಲಿಮಿಟೇಷನ್ ಕಮಿಷನ್ ಅನ್ನ ಎವರಿ ರೀಸೆಂಟ್ ಸೆನ್ಸಸ್ ಏನಾಗುತ್ತೆ ಅದರ ಆಧಾರದ ಮೇಲೆ ನಾವು ಡಿಲಿಮಿಟೇಷನ್ ಕಮಿಷನ್ ನಾವು ರಚನೆ ಮಾಡಬಹುದು. ಇಂದಿರಾ ಗಾಂಧಿ ಅವರು ಆ ಸಮಸ್ಯೆನ 1976ರಿಂದ 2001ಕ್ಕೆ ಹೇಗೆ ಮುಂದೂಡಿದ್ರು, ಮತ್ತೆ ವಾಜಪೇಯಿ ಅವರು 2001 ಸಮಸ್ಯೆನ 2026ಕ್ಕೆ ಹೆಂಗೆ ಮುಂದೂಡಿದ್ರು, ಈ ಸಮಸ್ಯೆಗಳನ್ನ ಮುಂದೂಡೋದನ್ನ ನಾವು ತಪ್ಪಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾಗಿರೋದು ಇಲ್ಲಿ ಅತಿ ಮುಖ್ಯ. ಎಲ್ಲಾ ಜನಕ್ಕೂ, ಎಲ್ಲಾ ಜನಸಮುದಾಯಕ್ಕೂ ಪ್ರಾಪರ್ ಆಗಿ ಒಂದು ಪ್ರಾತಿನಿಧ್ಯ ರೆಪ್ರೆಸೆಂಟೇಷನ್ ಸಿಗ್ಬೇಕು, ಯಾವುದೇ ರೀತಿಯ ಗೊಂದಲಗಳು ಇರಬಾರ್ದು. ಇದಕ್ಕೋಸ್ಕರ ಚುನಾವಣಾ ಆಯೋಗ ಮತ್ತೆ ಡಿಲಿಮಿಟೇಷನ್ ಕಮಿಷನ್ ಎರಡೂ ಕೂಡ ಒಂದಾಗಿ ಎಲ್ಲಾ ಜನಗಳ ಅಭಿಪ್ರಾಯದ ಮೇರೆಗೆ ಸಹಮತದೊಂದಿಗೆ ನಿರ್ಧಾರ ಕೈಗೊಂಡಾಗ ಮಾತ್ರ ಹೆಚ್ಚಿನ ಚುನಾವಣೆಗಳಲ್ಲಿ ಒಂದು ಪಾರದರ್ಶಕತೆ, ಈ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಲ್ಲ, ಇದನ್ನ ನಾವು ತರೋದಕ್ಕೆ ಸಾಧ್ಯ. ಅದ್ರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನ ಗಟ್ಟಿಯಾಗಿ ಉಳಿದು ನಾವು ಜಗತ್ತಿಗೆ ಮಾದರಿ ಅನ್ನೋದನ್ನ ನಾವು ನಿರೂಪಿಸಬಹುದು. ಓಕೆ, 4ನೇ ಪ್ರಶ್ನೆ ನಾವು ಕೊನೆ ನೋಡೋದಾದ್ರೆ ವರ್ಕಿಂಗ್ ನೇಚರ್ ಮತ್ತೆ ರಿಫಾರ್ಮ್ಸ್ ಬ್ರಾಟ್ ಬೈ ದಿ ಕಮಿಷನ್ಸ್. ಈ ತರ ಪ್ರಶ್ನೆಗಳು ನಮಗೆ UPSC ಮೇನ್ಸ್ ಅಲ್ಲಿ ಪ್ರತಿ ವರ್ಷ ಇದ್ದೇ ಇರುತ್ತೆ. ವರ್ಕಿಂಗ್ ನೇಚರ್, ಆ ಆಯೋಗದ ಕಾರ್ಯನೀತಿ ಮತ್ತೆ ರಿಫಾರ್ಮ್ಸ್, ಅವು ತಂದಿರತಕ್ಕಂಥ ಸುಧಾರಣೆಗಳು ಏನೇನಿದೆ. ಉದಾಹರಣೆಗೆ ಅದರಲ್ಲಿ ನಾವು ಸಪರೇಟ್ ಆಗಿ ನೋಡೋದಾದ್ರೆ ಎಸ್ ಟಿ ಆಯೋಗ ಇರ್ಬೋದು, ಅಥವಾ ವುಮೆನ್ಸ್ ಅದರದ್ದು ಮಹಿಳಾ ಆಯೋಗ, ಮತ್ತೆ ಮಾನವ ಹಕ್ಕುಗಳು ವುಮೆನ್ ರೈಟ್ಸ್ ಕಮಿಷನ್ ಇರ್ಬೋದು, ಮಕ್ಕಳ ಹಕ್ಕುಗಳ ಆಯೋಗ, ಮತ್ತೆ ಲಾ ಕಮಿಷನ್ ಕಾನೂನು ಆಯೋಗ, ಮತ್ತೆ ಅದ್ರ ಜೊತೆಗೆ ಡಿಲಿಮಿಟೇಷನ್ ಕಮಿಷನ್ ಇದುವರೆಗೂ ಚರ್ಚೆ ಮಾಡಿದ್ವಲ್ಲ. ಈ ರೀತಿಯ ಪ್ರಶ್ನೆಗಳು ಪ್ರತಿ ಒಂದು ಯಾವುದಾದ್ರೂ ಆಯೋಗದ ಮೇಲೆ ಅದರ ರೂಪರೇಷೆಗಳು ಮತ್ತೆ ಅದರ ಕಾಂಪೋಸಿಷನ್ ಆಗಿರ್ಬೋದು, ಇದುವರೆಗೂ ತಂದಿರುವಂತಹ ಸುಧಾರಣೆಗಳಾಗಿರ್ಬೋದು, ಅಥವಾ ಆ ಆಯೋಗದ ಹಿನ್ನೆಲೆ ಯಾವ ಉದ್ದೇಶಕ್ಕಾಗಿ ಇದು ಇದೆ, ಎಷ್ಟೆಲ್ಲ ಆಯೋಗಗಳು ರಚನೆಗೊಂಡಿದ್ದಾವೆ, ಯಾರು ಆಯೋಗದ ಸದಸ್ಯರಾಗಿರ್ತಾರೆ, ಅವರ ಕಾಲಾವಧಿಗಳೆಷ್ಟು, ಅದ್ರ ಮೇಲೆ ಈ ಆಯೋಗಗಳ ಮೇಲೆ ಪ್ರಶ್ನೆಗಳು ಖಂಡಿತ ಬರೋ ಚಾನ್ಸಸ್ ಇದೆ. ಥ್ಯಾಂಕ್ ಯು ಆಲ್.